ನಮಸ್ಕಾರ. ನಾನು ವೀರೇಶ್ ನಾರಾಯಣಪುರ್, ಇಂಜಿನಿಯರಿಂಗ್ ಡ್ರಾಯಿಂಗ್ GTO, ಸರ್ ಸಿದ್ದಪ್ಪ ಕಂಬಳಿ ITI ಗದಗ. ನಾವು ಲಾಸ್ಟ್ ಕ್ಲಾಸ್ನೊಳಗೆ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಬಗ್ಗೆ, ಐಸೋಮೆಟ್ರಿಕ್ ಡ್ರಾಯಿಂಗ್ ಬಗ್ಗೆ ನಾವು ಏನು ಮಾಡಿದ್ವಿ, ತಿಳ್ಕೊಂಡಿದ್ವಿ. ಐಸೋಮೆಟ್ರಿಕ್ ಡ್ರಾಯಿಂಗ್ ಅಂದ್ರೆ ಇದು ಸಿಂಗಲ್ ವ್ಯೂ ಡ್ರಾಯಿಂಗ್. ಸಿಂಗಲ್ ಒಂದೇ ಫಿಗರ್ ಒಳಗ ವಸ್ತುವಿನ ಬಹುಮುಖಗಳನ್ನ ರಚಿಸ್ತೀವಿ. ಇಂಥದಕ್ಕೆ ಏನಂತೀವಿ ನಾವು ಐಸೋಮೆಟ್ರಿಕ್ ಡ್ರಾಯಿಂಗು ಅಥವಾ ಇದರ ಮೇನ್ ಪಿಕ್ಚೋರಿಯಲ್ ಡ್ರಾಯಿಂಗ್. ನಾವು ಇಂದ ಏನ್ ಮಾಡುದಪ್ಪ ಅಂದ್ರ ಅರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂದ್ರೆ ಏನು, ಅರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂದ್ರೆ ಏನು. ಈಗ ನಿಮ್ಗೆ ಆಗಲೇ ನಾ ಹೇಳ್ದಂಗ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅಂದ್ರೆ ಇಟ್ ಈಸ್ ಅ ಸಿಂಗಲ್ ವ್ಯೂ ಪ್ರೊಜೆಕ್ಷನ್. ಸಿಂಗಲ್ ವ್ಯೂ ಪ್ರೊಜೆಕ್ಷನ್ ಫಾರ್ ಎಕ್ಸಾಂಪಲ್, ಈಗ ಇದು ಒಂದು ವಸ್ತು ಐತಿ. ಈ ವಸ್ತುನ, ಈ ಆಬ್ಜೆಕ್ಟ್ ನ ಏನ್ ಮಾಡ್ತೀವಿ ನಾವು, ಇನ್ನ ಲೈಕ್ ದಿಸ್ ಓನ್ಲಿ ಒನ್ ಫಿಗರ್ ಒಳಗೆ ನಾವು ಏನ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಓನ್ಲಿ ಒನ್ ಫಿಗರ್ ಒಳಗೆ ಇದಕ್ಕೆ ನಾವು ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಅಂತ ಕರಿತೀವಿ, ಅಥವಾ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅಂತ ಕರಿಬಹುದು, ಅಥವಾ ದಿಸ್ ಇಸ್ ದ ಪಾರ್ಟ್ ಆಫ್ ದ ಪಿಕ್ಚೋರಿಯಲ್ ಪ್ರೊಜೆಕ್ಷನ್. ಇವತ್ತು ನಾವು ಸ್ಟಡಿ ಮಾಡಕತ್ತಿರೋದು ಅರ್ಥೋಗ್ರಾಫಿಕ್ ಪ್ರೊಜೆಕ್ಷನ್. ಅರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂದ್ರ ಇಟ್ ಈಸ್ ಎ ಮಲ್ಟಿವ್ಯೂ ಪ್ರೊಜೆಕ್ಷನ್. ಇಲ್ಲೇ ಮಲ್ಟಿವ್ಯೂ ಪ್ರೊಜೆಕ್ಷನ್. ಈ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ಗೂ ಮಲ್ಟಿವ್ಯೂ ಪ್ರೊಜೆಕ್ಷನ್ಗೂ ಏನಂದ್ರ, ಈ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಒಳಗ ಫಿಗರ್ ನ ಒಂದೇ ಫಿಗರ್ ಒಳಗೆ ಹಾಕ್ತಿವಿ, ಬಟ್ ಏನಾಗುತ್ತ ಟ್ರೂ ಶೇಪು ಟ್ರೂ ಸೈಜ್ ಸಿಗುದಿಲ್ಲ. ಟ್ರೂ ಶೇಪು ಮತ್ತು ಟ್ರೂ ಸೈಜ್ ಐತಿಲ್ಲ, ಅದು ನಮಗೆ ಸಿಗುದಿಲ್ಲ. ಸ್ವಲ್ಪ ಸೈಜ್ ನೊಳಗ ಸಣ್ಣದ ಕಾಣುತ್ತ, ಆಮೇಲೆ ಶೇಪ್ ನೊಳಗು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತ. ಯಾವುದು ಐಸೋಮೆಟ್ರಿಕ್ ಪ್ರೊಜೆಕ್ಷನ್. ಆದ್ರ ಅರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂದ್ರೆ ಇದು ಮಲ್ಟಿವ್ಯೂ ಪ್ರೊಜೆಕ್ಷನ್. ಮಲ್ಟಿವ್ಯೂ ಪ್ರೊಜೆಕ್ಷನ್ ಅಂದ್ರೆ ವಸ್ತುವಿನ ಬಹುಮುಖಗಳನ್ನ ಬೇರೆ ಬೇರೆಯಾಗಿ ರಚಿಸುವುದು. ನಾವು ಒಂದು ವಸ್ತುವಿನ ಒಂದು ಮುಖನ ನಾವು ಡ್ರಾ ಮಾಡ್ಬೇಕಾದ್ರ ಯಾವ ಮುಖ ನಾವು ಡ್ರಾ ಮಾಡ್ತಿರ್ತೀವಲ್ಲ, ಆ ಸೈಡ್ ನಮ್ಗೆ ಏನಾಗುತ್ತೆ, ಟ್ರೂ ಶೇಪ್ ಮತ್ತು ಟ್ರೂ ಸೈಜ್ ಸಿಗುತ್ತೆ. ಸಪೋಸ್ ಒಂದು ಈ ವಸ್ತುನ ನಾವು ಮುಂದಿಂದ ನೋಡಕತ್ತೀವಿ ಅಂದ್ರೆ ಏನಾಗುತ್ತೆ, ಮುಂದಿಂದ ನೋಡಕತ್ತಿದಾಗ ಈ ಫ್ರಂಟ್ ಫೇಸ್ ಅಷ್ಟೇ ನಮ್ಗೆ ಏನಾಗುತ್ತೆ, ಹಿಂಗ ಲೆಂತ್ ಟ್ರೂ ಸಿಗುತ್ತಾ, ಹೈಟ್ ಟ್ರೂ ಸಿಗುತ್ತೆ. ಅದ ನಾವು ಸೈಡ್ ಇಂದ ನೋಡಕತ್ತಿದಾಗ ಈ ಹಿಂಗ್ ವಿಡ್ತ್ ಮತ್ತು ಹೈಟ್ ಇವು ಏನಾಗುತ್ತೆ, ಟ್ರೂ ಸೈಜ್ ಮತ್ತು ಟ್ರೂ ಶೇಪ್ ನಾಗ ಸಿಗ್ತಾವ. ಸೊ ಈ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಪಿಕ್ಚೋರಿಯಲ್ ಪ್ರೊಜೆಕ್ಷನ್ಗೆ ಮತ್ತು ಐಸೋಮೆಟ್ರಿಕ್ ಪ್ರೊಜೆಕ್ಷನ್ಗೆ. ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಏನಾಗುತ್ತೆ, ವಸ್ತುವಿನ ಬಹುಮುಖಗಳನ್ನ ಒಂದೇ ಆಕೃತಿಯೊಳಗೆ ರಚಿಸ್ತಿರ್ತೀವಿ. ಆಮೇಲೆ ಶೇಪ್ನೊಳಗು ಮತ್ತು ಸೈಜ್ನೊಳಗು ಟ್ರೂ ಶೇಪ್ ಮತ್ತು ಟ್ರೂ ಸೈಜ್ ಸಿಗುವುದಿಲ್ಲ. ಪ್ರೊಜೆಕ್ಷನ್ ಐಸೋಮೆಟ್ರಿಕ್ ಪಿಕ್ಚೋರಿಯಲ್ ಪ್ರೊಜೆಕ್ಷನ್. ಅರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಏನಂತೀವಿ, ಇಟ್ ಈಸ್ ಅ ಮಲ್ಟಿವ್ಯೂ ಪ್ರೊಜೆಕ್ಷನ್. ಮಲ್ಟಿವ್ಯೂ ಪ್ರೊಜೆಕ್ಷನ್ ಅಂದ್ರೆ ವಸ್ತುವನ್ನ ಬಹುಮುಖಗಳನ್ನ ಬೇರೆ ಬೇರೆಯಾಗಿ ನೋಡೋದು. ಮುಂದ್ಲಿಂದ ಒಮ್ಮೆ ನೋಡೋದು, ಫ್ರಂಟ್ ಲಿಂದ, ಸೈಡ್ ಲಿಂದ ಒಮ್ಮೆ ನೋಡೋದು, ಹಿಂಗ್ ಮೇಲಿಂದ ನೋಡೋದು. ಹಿಂಗ ಮೂರು ಅಥವಾ ಎರಡು ಅಥವಾ ಮೂರಕ್ಕಿಂತ ಹೆಚ್ಚು ನಾವು ಏನ್ ಮಾಡೋದು, ಸೈಡ್ಸ್ ನ ನೋಡಿ ವಸ್ತು ಈ ರೀತಿ ಐತಿ ಅಂತ ನಾವು ಒಂದು ಕನ್ಕ್ಲೂಷನ್ ಬರುವಂತದ್ದು ಅರ್ಥೋಗ್ರಾಫಿಕ್ ಪ್ರೊಜೆಕ್ಷನ್. ಈ ಅರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಯಾವ ರೀತಿ ಫಾರ್ಮ್ ಆಗ್ತಾವು, ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಯಾವ ರೀತಿ ಫಾರ್ಮ್ ಆಗ್ತಾವು ಅಂದ್ರೆ, ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅಥವಾ ಪಿಕ್ಚೋರಿಯಲ್ ಪ್ರೊಜೆಕ್ಷನ್. ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅಂದ್ರೆ ಅಥವಾ ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಅಂದ್ರೆ, ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಇಟ್ ಈಸ್ ಅ ಬ್ರಾಂಚ್ ಆಫ್ ಪಿಕ್ಚೋರಿಯಲ್ ಪ್ರೊಜೆಕ್ಷನ್. ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಇದ್ದ ಬ್ರಾಂಚ್ ಯಾವ್ದಪ್ಪ ಅಂದ್ರೆ ಐಸೋಮೆಟ್ರಿಕ್ ಪ್ರೊಜೆಕ್ಷನ್. ಈ ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಒಳಗ ಈಗೇನು ಈ ವಸ್ತುವಿನ ಈ ಎಡ್ಜ್ ಇಂದ ಬರುವಂತ ರೇಸ್ ಇರ್ತಾವಲ್ಲ, ಅವು ಅಬ್ಸರ್ವರ್ಗೆ ಏನಾಗ್ತಾವ, ಕನ್ವರ್ಸ್ ಆಗ್ತಾವ. ಹೆಂಗ ಒಂದ್ ರೀತಿ ಕನ್ವರ್ಸ್ ಆಗ್ತಾವ. ತೋರಿಸ್ತೀನಿ ನೋಡಿ. ಈಗ ಈ ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಒಳಗ ನಾವೇನಂತ ಹೇಳಿದಾಗಲೇ ನಿಮ್ಗೆ, ಈ ಪ್ರೊಜೆಕ್ಟಿಂಗ್ ರೇಸ್ ಇರ್ತಾವಲ್ಲ, ಈ ಪ್ರೊಜೆಕ್ಟಿಂಗ್ ರೇಸ್ ಏನಾಗ್ತಾವ ಅಂದ್ರೆ ಅಬ್ಸರ್ವರ್ಗೆ ಒಂದ್ ಹತ್ರ ಪಾಯಿಂಟ್ಗೆ ಕನ್ವರ್ಸ್ ಆಗ್ತಾವ. ಹಿಂಗ್ ಕನ್ವರ್ಸ್ ಆಗತ್ತಲ್ಲ, ಈ ಕನ್ವರ್ಸ್ ಆಗ್ಬೇಕಾದ್ರೆ ಈ ರೇಸ್ ನ ಮತ್ತು ಈ ಆಬ್ಜೆಕ್ಟ್ ಮತ್ತು ಅಬ್ಸರ್ವರ್ ನಡಬರ್ಕ ನಾವು ಒಂದು ಪ್ರಿನ್ಸಿಪಲ್ ಪ್ಲೇನ್ ನಾವು ಫಾರ್ಮ್ ಮಾಡಿದ್ವಿ ಅಂದ್ರೆ, ಅಥವಾ ಏನಾಗುತ್ತಾ
ಈ ಪಿಕ್ಚರ್ ಪ್ರೊಜೆಕ್ಷನ್ ಏನಾಗುತ್ತೆ ಅಂತ ಹೇಳಿ ನಮಗೆ ಈಗ ಅಬ್ಸರ್ವರ್ಗೆ ಇದು ಕನ್ವರ್ಸ್ ಆಗ್ತದೆ, ಒಂದೇ ಪಾಯಿಂಟ್ಗೆ ಕೊಡುತ್ತೆ. ಆದ್ರೆ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಒಳಗೆ ಏನಾಗ್ತದೆ ಅಂದ್ರೆ ಇದು ಡಿಫ್ರೆಂಟ್ ಆಗಿರುತ್ತೆ. ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನಾವು ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಒಳಗೆ ಏನ್ ಹೇಳಿ ನಾವು ಈ ಅಬ್ಸರ್ವರ್ಗೆ ಈ ರೇಸ್ ರನ್ಸ್ ಫ್ರಮ್ ದ ಎಡ್ಜ್ ಆಫ್ ದ ಆಬ್ಜೆಕ್ಟ್ ಏನಿರ್ತಾವಲ್ಲ ಅವು ಕನ್ವರ್ಸ್ ಆಗ್ತವೆ. ಯಾಕೆ ಕನ್ವರ್ಸ್ ಆಗ್ತವೆ ಅಂದ್ರೆ ಅವನ್ನ ನಾವು ಒಂದು ಕನ್ಸಿಡರಬಲ್ ಡಿಸ್ಟೆನ್ಸ್ ಅಂದ್ರೆ ಒಂದು 3 ಫುಟ್ 4 ಫುಟ್ ಅಥವಾ 1 ಫುಟ್ ಹೀಗೆ ನಾವು ಒಂದು ಲೆಕ್ಕ ಹಾಕುವಂತ ಡಿಸ್ಟೆನ್ಸ್ ನೊಳಗೆ ನಿಂತ ನೋಡೋದ್ರಿಂದ ಅವು ಏನಾಗ್ತವೆ ಅಂದ್ರೆ ವಸ್ತುವಿನ ಬಹುಮುಖಗಳು ನಮ್ಗೆ ಕಾಣ್ತವೆ. ಆದ್ರೆ ಈ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಒಳಗೆ ಏನಾಗುತ್ತೆ ಅಂದ್ರೆ ಈ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಒಳಗ ನಾವು ವಸ್ತುವನ್ನ ಹೆಂಗ್ ನೋಡ್ತೀವಪ್ಪ ಅಂದ್ರೆ ಯಾಕೆ ಇನ್ಫಿನಿಟಿ ಡಿಸ್ಟೆನ್ಸ್ ಲಿಂದ ನಾವು ನೋಡ್ತೀವಿ. ಇನ್ಫಿನಿಟಿ ಡಿಸ್ಟೆನ್ಸ್ ಲಿಂದ ನಾವು ಏನ್ ಮಾಡ್ತೀವಿ ವಸ್ತುವನ್ನ ನೋಡ್ತೀವಿ. ಅಂದ್ರೆ ಈಗ ಆಬ್ಜೆಕ್ಟ್ ಮತ್ತು ಅಬ್ಸರ್ವರ್ ಬರ್ತಾ ಇರ್ತಾವಲ್ಲ ಅವು ಡಿಸ್ಟೆನ್ಸ್ ಇಷ್ಟ ಐತೆ ಅಂತಂದ್ರೆ ನಮ್ಗೆ ಲೆಕ್ಕ ಹಾಕಕ ಇನ್ಫಿನಿಟಿ ಡಿಸ್ಟೆನ್ಸ್. ಸೊ ಹಿಂಗೆ ಇನ್ಫಿನಿಟಿ ಡಿಸ್ಟೆನ್ಸ್ ಇಂದ ಅಬ್ಸರ್ವರ್ ಆಬ್ಜೆಕ್ಟ್ ಅನ್ನು ನೋಡ್ತಾ ಇರ್ತಾನಂತಂದು ಗೆಸ್ ಮಾಡೋದ್ರಿಂದ ಏನಾಗ್ತದ ರೇಸ್ ರನ್ ಫ್ರಮ್ ದ ಎಡ್ಜಸ್ ಆಫ್ ದ ಆಬ್ಜೆಕ್ಟ್ ಇರ್ತಲ್ಲ ಅದು ಪ್ಯಾರಲಲ್ ಆಗಿ ಈ ರೇಸ್ಗೆ ಏನಾಗ್ತಾವ ಒಂದಕ್ಕೊಂದು ಪ್ಯಾರಲಲ್ ಆಗಿ ಹಿಂಗೆ ರನ್ ಆಗ್ತದೆ. ಸೊ ಹಿಂಗೆ ರನ್ ಆಗ್ಬೇಕಾದ್ರೆ ನಾವು ಒಂದು ಪ್ರಿನ್ಸಿಪಲ್ ಪ್ಲೇನ್ ಅನ್ನ ನಾವು ಏನ್ ಮಾಡಿದ್ವಿ ಅಂದ್ರೆ ಈ ಆಬ್ಜೆಕ್ಟ್ ಮತ್ತು ಇಲ್ಲಿ ಅಬ್ಸರ್ವರ್ ಇರ್ತಾನ, ಅಬ್ಸರ್ವರ್ ಇನ್ಫಿನಿಟಿ ಡಿಸ್ಟೆನ್ಸ್ ಲೆಕ್ಕ ಹಾಕಲಾರ್ದಷ್ಟು ದೂರ ಇರ್ತಾನ ಇಷ್ಟ ಅಂತಂದ ಹೇಳಕ್ಕಾಗಲ್ಲ. ಸೊ ಅವಾಗ ದೂರ್ಲಿಂದ ನೋಡಿದಾಗ ನಾವ್ ಏನಾಗ್ತದಂದ್ರ ನಮ್ಗ ಓನ್ಲಿ ಹಿಂಗ ಲೆಂತ್ ಮತ್ತು ಹೈಟ್ 2 ಡೈಮೆನ್ಷನ್ ಕಾಣ್ತವೆ. ಸೊ ಈ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ಗೆ ನಾವು 2 ಡೈಮೆನ್ಷನ್ ಅಂತ ಕರಿತೀವಿ. ಇವು ಸೈಡ್ನಿಂದ ನೋಡಿದಾಗ ನಮ್ಗ ವಸ್ತುವಿನ ಬಹುಮುಖಗಳು ಕಾಣ್ತವೆ. ಅಂದ್ರೆ ಹಿಂಗ್ ಲೆಂತ್ ಕಾಣುತ್ತೆ, ಬಿಡ್ತು ಕಾಣುತ್ತೆ ಮತ್ತು ಹೈಟ್ ಕಾಣುತ್ತೆ. ಇದು ಇಲ್ಲಿ 3 ಡೈಮೆನ್ಷನ್ ಕಾಣ್ತವೆ. ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಒಳಗ 3 ಡೈಮೆನ್ಷನ್ ಕಾಣ್ತವೆ. ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ದಾಗ ಏನಾಗುತ್ತ 2 ಡೈಮೆನ್ಷನ್. ಈ ಫಾರ್ ಎಕ್ಸಾಂಪಲ್ ಒಂದು ನಾವು ದೂರದ ಗುಡ್ಡನ ನಾವು ನೋಡ್ತೀವಿ ಅಂದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಗುಡ್ಡ ಲೈಕ್ ದಿಸ್ ಈ ಶೇಪ್ ನಾಗ ಕಾಣುತ್ತೆ. ಅದ್ರಲ್ಲಿ ಏನೋ ಒಂದು ಬಿಲ್ಡಿಂಗ್ ಐತಿಪ್ಪ ಅಂತಂದ್ರು ಸಹ, ದೊಡ್ಡ ಬಿಲ್ಡಿಂಗ್ ಐತೆ ಅಂದ್ರೂ ಸಹ ಅದು ಏನಾಗುತ್ತೆ ಹಿಂಗ್ ಚೌಕ್ ಇಷ್ಟ ಹಿಂಗ್ ಲೆಂತ್ ಮತ್ತು ಹೈಟ್ ಅಷ್ಟ ಕಾಣುತ್ತೆ. ಅಂದ್ರ ಏನಾಗುತ್ತೆ 2 ಡೈಮೆನ್ಷನ್ ಅಷ್ಟ ನಾವು ಈ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ದಾಗ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತ ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಏನಾಗುತ್ತೆ 3 ಡೈಮೆನ್ಷನ್ ಕಾಣ್ತದೆ. ಹಿಂಗ ಸಮೀಪದಿಂದ ನೋಡ್ತಾ ಇರೋದ್ರಿಂದ ಹಿಂಗ ಲೆಂತ್ ವಿಡ್ತ್ ಮತ್ತು ಹೈಟ್ 3 ಡೈಮೆನ್ಷನ್ ಈ ಪಿಕ್ಚೋರಿಯಲ್ ಡೈಮೆನ್ಷನ್ ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಒಳಗ ಕಾಣ್ತದೆ. ಸೊ ಈ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ದಾಗ ಏನ್ ಹೇಳಿ ಆಬ್ಜೆಕ್ಟ್ ಅನ್ನ ನಾವು ಏನ್ ಮಾಡ್ತೀವಿ ಅಟ್ ಇನ್ಫಿನಿಟಿ ಡಿಸ್ಟೆನ್ಸ್ ಇಂದ ನಾವು ನೋಡಿದಾಗ ಈ ರೇಸ್ ಏನಾಗ್ತವು ಪ್ಯಾರಲಲ್ ಆಗಿ ರನ್ ಆಗ್ತಾವು. ಹಿಂಗ್ ಪ್ಯಾರಲಲ್ ಆಗಿ ರನ್ ಆಗಬೇಕಾದ್ರೆ ಈ ಆಬ್ಜೆಕ್ಟ್ ಮತ್ತು ಅಬ್ಸರ್ವರ್ ನಡಬೇಕ ಒಂದು ಪ್ರಿನ್ಸಿಪಲ್ ಪ್ಲೇನ್ ಅಂದ್ರೆ ಇಟ್ ಇಸ್ ಅನ್ ಇಮ್ಯಾಜಿನರಿ ಪ್ಲೇನ್. ಪ್ರಿನ್ಸಿಪಲ್ ಪ್ಲೇನ್ ಮೀನ್ಸ್ ಇಟ್ ಇಸ್ ಅ ಇಮ್ಯಾಜಿನರಿ ಪ್ಲೇನ್. ಹೆಂಗಿರ್ತಂದ್ರೆ ಇಟ್ ಈಸ್ ಅ ಟ್ರಾನ್ಸ್ಪರೆಂಟ್. ಆ ಕಡೆದವ್ರು ಈ ಕಡೆ, ಈ ಕಡೆದವರು ಆ ಕಡೆ, ಅಥವಾ ಅದ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಗ್ಲಾಸ್ ಟೈಪ್ ಇದ್ದಂಗೆ ಅಂತ ಅದು ಗ್ಲಾಸ್ ಟೈಪ್ ಇರುವಂತಹ ಪ್ಲೇನ್ ಅನ್ನ ನಾವು ಈ ಆಬ್ಜೆಕ್ಟ್ ಮತ್ತು ಅಬ್ಸರ್ವರ್ ನಡಬರ್ಕ ಪ್ಲೇಸ್ ಮಾಡಿದ್ವಿ ಅಂದ್ರ ನಡಬರ್ಕ ಇಟ್ವಿ ಅಂದ್ರ ಅವಾಗ ಏನಾಗ್ತಾವ ಅಂದ್ರ ಅವು ಈ ಪ್ರೊಜೆಕ್ಷನ್ ಪ್ರೊಜೆಕ್ಟರ್ಸ್ ಇರ್ತಾವಲ್ಲ ಈ ಪ್ರೊಜೆಕ್ಟರ್ಸ್ ಆ ಪ್ರಿನ್ಸಿಪಲ್ ಪ್ಲೇನ್ ಮುಖಾಂತರ ಪಾಸ್ ಆಗುತ್ತೆ. ನಾವು ಈ ಆಬ್ಜೆಕ್ಟ್ ಮತ್ತು ಅಬ್ಸರ್ವರ್ ನಡಬರ್ಕ ಒಂದು ಲೈಕ್ ದಿಸ್ ಗ್ರೀನ್ ಕಲರ್ ತೋರಿಸಲಿಕ್ಕೆ ಒಂದು ಟ್ರಾನ್ಸ್ಪರೆಂಟ್ ಪ್ಲೇನ್ ಅಥವಾ ಗ್ಲಾಸ್ ಅಂತ ತಿಳ್ಕೊರಿ. ಈ ಗ್ಲಾಸ್ ಏನಾಗ್ತದೆ ಅಂದ್ರೆ ಈ ರೇಸ್ ಪಾಸ್ ಆಗ್ತದೆ. ಈ ಪಾಸಿಂಗ್ ಪಾಯಿಂಟ್ ಏನಿರ್ತಲ್ಲ ಈ ಪಾಸಿಂಗ್ ಪಾಯಿಂಟ್ಸ್ ನಾವು ಜಾಯಿನ್ ಮಾಡಿದ್ವಿ ಅಂದ್ರೆ ಪಾಸಿಂಗ್ ಪಾಯಿಂಟ್ಸ್ ನಾವು ಜಾಯಿನ್ ಮಾಡಿದಾಗ ಏನಾಗುತ್ತೆ ಲೈಕ್ ದಿಸ್ ಲೈಕ್ ದಿಸ್ ಏನಾಗುತ್ತೆ ಈ ಟ್ರಾನ್ಸ್ಪರೆಂಟ್ ಪ್ಲೇನ್ ಮೇಲೆ ವ್ಯೂ ಫಾರ್ಮ್ ಆಗುತ್ತೆ. ಹಿಂಗ ಫಾರ್ಮ್ ಆದಂತ ವ್ಯೂಗೆ ಏನಂತ ಹೇಳ್ತೀವಿ ನಾವು ಆರ್ಥೋಗ್ರಾಫಿಕ್ ವ್ಯೂ ಅಥವಾ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂತಂದ ಕರಿತೀವಿ. ಈ ಹೆಂಗ ಈ ಆರ್ಥೋಗ್ರಾಫಿಕ್ ವ್ಯೂ ಫಾರ್ಮ್ ಆಗತ್ತಂದ್ರೆ ಒಂದು ಆಬ್ಜೆಕ್ಟ್ ಅನ್ನ ಇನ್ಫಿನಿಟಿ ಡಿಸ್ಟೆನ್ಸ್ ಲಿಂದ ನಾವು ನೋಡಿದಾಗ ಆ ನೋಡ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು ಒಂದು ಟ್ರಾನ್ಸ್ಪರೆಂಟ್ ಪ್ಲೇನ್ ಅಂದ್ರೆ ಅದಕ್ಕೆ ಪ್ರಿನ್ಸಿಪಲ್ ಪ್ಲೇನ್ ಅಂತೀವಿ. ಒಂದು ಪ್ರಿನ್ಸಿಪಲ್ ಪ್ಲೇನ್ ಅನ್ನ ನಾವೇನ್ ಮಾಡ್ತೀವಿ ಮಧ್ಯದೊಳಗೆ ಪ್ಲೇಸ್ ಮಾಡ್ತೀವಿ. ಪ್ಲೇಸ್ ಮಾಡಿದಾಗ ಆ
ಪ್ಲೇನ್ ಏನು ಪಾಸ್ ಆಗ್ತಾವಲ್ಲ ಪಾಯಿಂಟ್ಸ್, ಆ ಪಾಯಿಂಟ್ಸ್ ಕರೆಸ್ಪಾಂಡಿಂಗ್ ಪಾಯಿಂಟ್ಸ್ ಜಾಯಿನ್ ಆದಾಗ ಏನು ಇಲ್ಲಿ ಒಂದು ಚಿತ್ರ ಅಥವಾ ಒಂದು ಫಿಗರ್ ಫಾರ್ಮ್ ಆಗುತ್ತಲ್ಲ, ಈ ಫಿಗರ್ಗೆ ಆರ್ಥೋಗ್ರಾಫಿಕ್ ವ್ಯೂ ಅಂತಂದ ಕರಿತೀವಿ. ಈ ಆರ್ಥೋಗ್ರಾಫಿಕ್ ವ್ಯೂ ಐತಲ್ಲ, ಇವು ಹೆಂಗ ಅಂದ್ರೆ ಮೂರು ಏನ್ ಮಾಡ್ತೀವಿ, ವ್ಯೂ ನಿಂದ ನೋಡಿ ವಸ್ತು ಈ ರೀತಿ ಐತಿ ಅಂತ ಅದರ ಶೇಪ್ ಮತ್ತು ಸೈಜ್ ನ ನಾವು ತಿಳ್ಕೊಂತೀವಿ. ಈಗ ಒಮ್ಮೆ ಫ್ರಂಟ್ ಲಿಂದ ನೋಡ್ತೀವಿ, ಒಮ್ಮೆ ಸೈಡ್ ನಿಂದ ನೋಡ್ತೀವಿ, ಒಮ್ಮೆ ಮೇಲಿಂದ ನೋಡ್ತೀವಿ. ಹಿಂಗ್ ಮೂರು ಕಡೆಯಿಂದ ವಸ್ತು ಈ ರೀತಿ ಐತಿ ಅಂತ ನೋಡ್ಕೊಂಡು ವಸ್ತುವನ್ನ ಅಳತೆ ಮತ್ತು ಶೇಪ್ ಈ ರೀತಿ ಐತಿ ಅಂತಂದು ನಾವು ತಿಳ್ಕೊತೀವಿ. ಈಗ ವಸ್ತುವಿನ ಮುಂದಿನ ನೋಡಿದ್ವಿ ಅಂದ್ರ ಅದಕ್ಕ ಫ್ರಂಟ್ ವ್ಯೂ ಅಂತ ಕರಿತೀವಿ. ಈ ಫ್ರಂಟ್ ವ್ಯೂ ಏನಿರ್ತಲ್ಲ, ಇಟ್ ಈಸ್ ಪ್ರೊಜೆಕ್ಟೆಡ್ ಆನ್ ದ ವರ್ಟಿಕಲ್ ಪ್ಲೇನ್. ಈ ಫ್ರಂಟ್ ವ್ಯೂ ಐತಲ್ಲ, ಇಟ್ ಈಸ್ ಪ್ರೊಜೆಕ್ಟೆಡ್ ಆನ್ ದ ವರ್ಟಿಕಲ್ ಪ್ಲೇನ್. ಈ ವರ್ಟಿಕಲ್ ಪ್ಲೇನ್ ಗೆ ಶಾರ್ಟ್ ಆಗಿ ನಾವೇನಂತೀವಿ, ಪಿಪಿ ಅಂತ ಕರಿತೀವಿ. ಇಟ್ ಈಸ್ ಇನ್ ವರ್ಟಿಕಲ್ ಪೊಸಿಷನ್. ಈ ವರ್ಟಿಕಲ್ ಯಾವಾಗಲೂ ಫ್ರಂಟ್ ವ್ಯೂ ಐತಲ್ಲ, ಇಟ್ ಈಸ್ ಫಾರ್ಮ್ಡ್ ಆನ್ ದ ಫ್ರಂಟ್ ವ್ಯೂ ಈಸ್ ಆಲ್ವೇಸ್ ಫಾರ್ಮ್ಡ್ ಆನ್ ದ ವರ್ಟಿಕಲ್ ಪ್ಲೇನ್. ಈ ವರ್ಟಿಕಲ್ ಪ್ಲೇನ್ ಮೇಲೆ ನಾವು ಯಾವ ವ್ಯೂ ಫಾರ್ಮ್ ಆಗಿರುತ್ತಲ್ಲ, ಆ ಫಾರ್ಮ್ ಆಫ್ ವ್ಯೂಗೆ ಏನು ಕರಿತೀವಿ ನಾವು, ಫ್ರಂಟ್ ವ್ಯೂ ಅಂತಂದ ಕರಿತೀವಿ. ಇಲ್ಲಿ ನಾವು ಏನ್ ಮಾಡಿದ್ವಿ, ಫ್ರಂಟ್ ಆಫ್ ದ ಆಬ್ಜೆಕ್ಟ್ ನ ವರ್ಟಿಕಲ್ ಪ್ಲೇನ್ ಮೇಲೆ ಪ್ರೊಜೆಕ್ಟ್ ಮಾಡಿದ್ವಿ. ಇದಕ್ಕೆ ವಿಪಿ ಅಂತ ಕನ್ಸಿಡರ್ ಮಾಡಿದ್ವಿ. ಯಾವಾಗ್ಲೂ ನಾವ್ ಏನ್ ಮಾಡ್ತೀವಿ ಅಂದ್ರೆ ಫ್ರಂಟ್ ಆಫ್ ದ ಆಬ್ಜೆಕ್ಟ್ ನ ವರ್ಟಿಕಲ್ ಪ್ಲೇನ್ ಮೇಲೆ ಪ್ರೊಜೆಕ್ಟ್ ಮಾಡೋದು, ಅದಕ್ಕೆ ಶಾರ್ಟ್ ಆಗಿ ವಿಪಿ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಟಾಪ್ ಆಫ್ ದ ಆಬ್ಜೆಕ್ಟ್ ಪ್ರೊಜೆಕ್ಟ್ ಮಾಡ್ಬೇಕಾದ್ರೆ, ಈಗ ಟಾಪ್ ಆಫ್ ದ ಆಬ್ಜೆಕ್ಟ್ ನ ಲೈಕ್ ದಿಸ್ ಈ ರೇಸ್ ಥ್ರೂ ಏನ್ ಮಾಡ್ತೀವಿ, ಪ್ರೊಜೆಕ್ಟ್ ಮಾಡ್ತೀವಿ. ಈ ಮೇಲಿಂದ ನೋಡ್ಬೇಕಾದಾಗ ಸಹ ಒಂದು ಟ್ರಾನ್ಸ್ಫಾರ್ಮ್ ಪ್ಲೇನ್ ಈಗ ಹಾರಿಜಾಂಟಲ್ ಆಗಿ ಪ್ಲೇಸ್ ಮಾಡ್ತೀವಿ. ಈ ಹಾರಿಜಾಂಟಲ್ ಪ್ಲೇನ್ ಇದೆಯಲ್ಲ, ದಿಸ್ ಹಾರಿಜಾಂಟಲ್ ಪ್ಲೇನ್ ಇಟ್ ಈಸ್ ಆಲ್ವೇಸ್ ಪ್ಯಾರಲಲ್ ಟು ದಿ ಗ್ರೌಂಡ್. ವರ್ಟಿಕಲ್ ಪ್ಲೇನ್ ಅಂತಂದ್ರ ಪರ್ಪೆಂಡಿಕ್ಯುಲರ್ ಟು ದಿ ಗ್ರೌಂಡ್ ಇರುತ್ತೆ. ಈ ಹಾರಿಜಾಂಟಲ್ ಪ್ಲೇನ್ ಇದೇನಿರುತ್ತೆ, ಪ್ಯಾರಲಲ್ ಟು ದಿ ಗ್ರೌಂಡ್ ಇರುತ್ತೆ. ಇದನ್ನ ಶಾರ್ಟ್ ಆಗಿ ನಾವು ಎಚ್ ಪಿ ಅಂತ ಕರಿತೀವಿ. ಇದನ್ನ ವರ್ಟಿಕಲ್ ಪ್ಲೇನ್ ನ ಪಿಪಿ ಅಂತ ಕರಿತೀವಿ. ಈ ಹಾರಿಜಾಂಟಲ್ ಪ್ಲೇನ್ ಥ್ರೂ ಏನ್ ರೇಸ್ ಪಾಸ್ ಆಗ್ತಾವಲ್ಲ, ಆ ಪಾಸಿಂಗ್ ಪಾಯಿಂಟ್ ನ ನಾವು ಜಾಯಿನ್ ಮಾಡಿದ್ರೆ, ಪಾಸಿಂಗ್ ಪಾಯಿಂಟ್ಸ್ ನ ನಾವು ಸಪೋಸ್ ಜಾಯಿನ್ ಮಾಡಿದ್ರಂದ್ರ ಅಲ್ಲಿ ಏನ್ ಫಿಗರ್ ಫಾರ್ಮ್ ಆಗುತ್ತಲ್ಲ, ಫಾರ್ಮ್ ಆದ ಫಿಗರ್ಗೆ ಲೈಕ್ ದಿಸ್ ಏನಾಗುತ್ತೆ, ಫಿಗರ್ ಫಾರ್ಮ್ ಆಗುತ್ತೆ. ಇಲ್ಲಿ ಟಾಪ್ ವ್ಯೂ ನಾವು ಮೇಲಿಂದ ನೋಡಿದಾಗ ಏನ್ ಕಾಣುತ್ತೆ, ಈ ರೀತಿ ಕಾಣುತ್ತೆ ಮೇಲಿಂದ ನೋಡಿದಾಗ ಟಾಪ್. ಈ ಎಚ್ ಪಿ ಒಳಗ ಏನು ಫಿಗರ್ ಫಾರ್ಮ್ ಇರುತ್ತಲ್ಲ, ಅದು ಆಲ್ವೇಸ್ ಟಾಪ್ ವ್ಯೂ ಆಫ್ ದ ಆಬ್ಜೆಕ್ಟ್ ಇರುತ್ತೆ. ಸೊ ಈ ವರ್ಟಿಕಲ್ ಪ್ಲೇನ್ ಗೆ ಹಾರಿಜಾಂಟಲ್ ಪ್ಲೇನ್ ಏನಿರುತ್ತಂದ್ರೆ ಒಂದಕ್ಕೊಂದು ಲಂಬವಾಗಿರುತ್ತೆ. ಬಿಕಾಸ್ ಈ ವರ್ಟಿಕಲ್ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದಿ ಗ್ರೌಂಡ್ ಇರುತ್ತೆ, ಹಾರಿಜಾಂಟಲ್ ಪ್ಲೇನ್ ಏನಾಗುತ್ತೆ, ಪ್ಯಾರಲಲ್ ಟು ದಿ ಗ್ರೌಂಡ್ ಇರುತ್ತೆ. ನೆಕ್ಸ್ಟ್ ಸೈಡ್ ಆಫ್ ದ ಆಬ್ಜೆಕ್ಟ್, ನಾವು ಸೈಡ್ ಅನ್ನ ನಾವು ಲೆಫ್ಟ್ ಸೈಡ್ ಮಾಡಬಹುದು ಅಥವಾ ರೈಟ್ ಸೈಡ್ ಮಾಡಬಹುದು. ನಾವು ಯಾವ ಮಾಡ್ತೀವಿ ಅನ್ನೋದು ನಾವು ಡಿಸೈಡ್ ಮಾಡಿದ ಮೇಲೆ ಅದನ್ನ ಈಗ ಅಕಾರ್ಡಿಂಗ್ ಟು ನಾವು ಪಿಕ್ಚರ್ ಮೇಲೆ ನಾವು ಏನ್ ಮಾಡಬೇಕಾಗುತ್ತೆ, ಸೈಡ್ ಆಫ್ ದ ಆಬ್ಜೆಕ್ಟ್ ನ ನಾವು ಪ್ರೊಜೆಕ್ಟ್ ಮಾಡಬೇಕಾಗುತ್ತೆ. ನಮ್ಗೆ ಸೈಡ್ ಆಫ್ ದ ಆಬ್ಜೆಕ್ಟ್ ಏನಾಗುತ್ತೆ, ಇಲ್ಲಿ ಲೆಫ್ಟ್ ಸೈಡ್ ಅಂತ ಇದನ್ನ ನಾವು ಲೆಫ್ಟ್ ಸೈಡ್ ಹಿಂಗ್ ಪ್ರೊಜೆಕ್ಟ್ ಮಾಡಿದ್ರಂದ್ರೆ ಈ ಲೆಫ್ಟ್ ಸೈಡ್ ಇಂದ ನಾವು ಆಂಗಲ್ ಪ್ರೊಜೆಕ್ಷನ್ symbol. This is the standard. ಇದಕ್ಕ ಒಂದು ಸ್ಟ್ಯಾಂಡರ್ಡ್ ಡೈಮೆನ್ಷನ್ ಇರುತ್ತೆ. ಸಪೋಸ್ ಇದಕ್ಕ ನಾವು ಡಿ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಬಿಗ್ ಡಯಾಮೀಟರ್ ಇದಕ್ಕೆ ಏನು ಕರಿತೀವಿ ನಾವು, ಡಯಾಮೀಟರ್ ಡಿ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ನಾವು ನಿಮ್ಗೆ ಮೊದಲೇ ಹೇಳಿದ್ವಿ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂದ್ರೆ 2 ಡೈಮೆನ್ಷನ್ ಅಂತಂದು ಹೇಳಿದ್ವಿ. ಈಗ ನಾವು ಇಲ್ಲಿ ಏನಾಗಿತ್ತು, ಈ ಪ್ಲೇನ್ ಸಹ ಏನಿದೆ 3 ಡೈಮೆನ್ಷನ್ ಹಿಂಗ್ ಲೆಂತ್, ಹಿಂಗ್ ವಿಡ್ತ್, ಹೈಟ್. ಸೊ ಇದನ್ನ ಸಿಂಗಲ್ ಪ್ಲೇನ್ ಗೆ ಏನ್ ಮಾಡಿದ್ವಿ ಅಂದ್ರೆ ಟರ್ನ್ ಮಾಡಿದ್ವಿ. ಅಂದ್ರೆ ಈ ಹಾರಿಜಾಂಟಲ್ ಪ್ಲೇನ್ ಇರ್ತಲ್ಲ, ಈ ಹಾರಿಜಾಂಟಲ್ ಪ್ಲೇನ್ ಇದನ್ನ ವರ್ಟಿಕಲ್ ಪ್ಲೇನ್ ಲೈನ್ ಗೆ ಬರೋಣ ಲೈಕ್ ದಿಸ್. ಈಗ ಇದು ವರ್ಟಿಕಲ್ ಪ್ಲೇನ್,
ಈಗೇನು ಹಾರಿಜಾಂಟಲ್ ಪ್ಲೇನ್ ಐತಲ್ಲ, ಸೊ ಇದು ವರ್ಟಿಕಲ್ ಪ್ಲೇನ್, ಈ ಹಾರಿಜಾಂಟಲ್ ಪ್ಲೇನ್ ಒಂದು ಸಿಂಬಾಲ್ ಕೊಟ್ಟು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಗೆ ಸಿಂಬಾಲ್ ಏನಪ್ಪ ಅಂದ್ರೆ ಒಂದು ಫಸ್ಟ್ರಮ್ ಆಫ್ ಕೋನ್. ಈಗ ಫಸ್ಟ್ರಮ್ ಆಫ್ ಕೋನ್ ಲೈಕ್ ದಿಸ್, ಇದು ಒಂದು ಫಸ್ಟ್ರಮ್ ಆಫ್ ಕೋನ್. ಈಗ ಏನ್ ಮಾಡ್ತೀವಿ, ಈ ಫಸ್ಟ್ರಮ್ ಆಫ್ ಕೋನ್ ಹಿಂಗ್ ಮುಂದೆ ನಾವು ನೋಡಿದಾಗ ನಮ್ಗೆ ಈ ರೀತಿ ಕಾಣುತ್ತೆ. ಸೈಡ್ ವ್ಯೂನಿಂದ ನೋಡ್ತೀವಲ್ಲ, ಈ ಕಡೆಯಿಂದ ನೋಡ್ತೀವಿ ನಮ್ಗೆ ನೋಡು, ಅದನ್ನ ಈ ಕಡೆ ಹಾಕೋದು. ಸೊ ಇವ್ ನೀವು ಪ್ರೊಜೆಕ್ಟ್ ಮಾಡ್ಕೊಂಡ ಈ ಕಡೆಯಿಂದ ನೋಡಿ ನಾವು ಈಗ ಸೈಡ್ ಆಫ್ ದ ಆಬ್ಜೆಕ್ಟ್ ಅನ್ನ ನಾವು ಪ್ರೊಜೆಕ್ಟ್ ಮಾಡೋದಾದ್ರೆ, ಈಗ ಸೈಡ್ ಇಂದ ನಾವು ನೋಡಿದಾಗ ಏನ್ ಅಡ್ಜಸ್ಟ್ ಮಾಡ್ತೀವೋ ಆ ಅಡ್ಜಸ್ಟ್ ಥ್ರೂ ನಾವು ರೇಸ್ ನ ಪ್ಯಾರಲಲ್ ಆಗಿ ಲೈಕ್ ದಿಸ್ ಏನಾರ ಆರೆಂಜ್ ಏನೋ ಆಲ್ಮೋಸ್ಟ್ ರೆಡ್ ಕಲರ್ ಇರೋಲ್ಲ, ಇವು ಸೈಡ್ ಆಫ್ ಆಬ್ಜೆಕ್ಟ್ ಹಿಂಗ್ ರೇಸ್ ಹಿಂಗ ರನ್ ಮಾಡಿಬಿಟ್ರೆ ಈ ರೇಸ್ ಮತ್ತು ಅಥವಾ ಆಬ್ಜೆಕ್ಟ್ ಮತ್ತು ಅಬ್ಸರ್ವ್ ಮಾಡೋದಕ್ಕೆ ಒಂದು ಪ್ರಿನ್ಸಿಪಲ್ ಪ್ಲೇನ್ ಪ್ಲೇಸ್ ಮಾಡ್ತೀವಿ. ಇದಕ್ಕೆ ಏನಂತೀವಿ ನಾವು ಪ್ರೊಫೈಲ್ ಪ್ಲೇನ್ ಅಂತ ಕರಿತೀವಿ. ಏನ್ ಕರಿತೀವಿ, ಪಿಪಿ ಅಂತ ಕರಿತೀವಿ ಅಥವಾ ಸೈಡ್ ಪ್ಲೇನ್ ಅಂತ ಕರಿತೀವಿ. ಲೆಫ್ಟ್ ಸೈಡ್ ಇಂದ ನೋಡಿದ್ರೆ ಲೆಫ್ಟ್ ಸೈಡ್ ಪ್ಲೇನ್ ಅಂತ ಕರಿತೀವಿ, ರೈಟ್ ಸೈಡ್ ಇಂದ ನೋಡಿದ್ರೆ ರೈಟ್ ಸೈಡ್ ಪ್ಲೇನ್ ಅಂತ ಕರಿತೀವಿ. ಈ ಸೈಡ್ ಪ್ಲೇನ್ ಥ್ರೂ ಏನಾಗ್ತಾವು, ಈ ಪ್ರೊಜೆಕ್ಟ್ ಈ ರೇಸ್ ಪಾಸ್ ಆಗ್ತಾವು. ಈ ಪಾಸಿಂಗ್ ರೇಸ್ ಏನದವಲ್ಲ, ಪಾಸಿಂಗ್ ಪಾಯಿಂಟ್ಸ್, ಈ ಪಾಸಿಂಗ್ ಪಾಯಿಂಟ್ಸ್ ನ ನಾವು ಅಕಾರ್ಡಿಂಗ್ ಟು ನಾವು ಹಿಂಗೆ ಇಲ್ಲಿ ಲೈನ್ ಹೆಂಗೆ ಸಂಬಂಧಪಟ್ಟವು ಅದೇ ರೀತಿ ನಾವು ಇದನ್ನ ಅಕಾರ್ಡಿಂಗ್ ಟು ದಿಸ್ ಫಿಗರ್ ನ ಅಥವಾ ಪಾಯಿಂಟ್ಸ್ ನ ಜಾಯಿನ್ ಮಾಡಿದಾಗ ಇಲ್ಲಿ ಒಂದು ಫಿಗರ್ ಫಾರ್ಮ್ ಆಗುತ್ತೆ. ಈ ಫಾರ್ಮ್ ಆದ ಫಿಗರ್ ಗೆ ಸೈಡ್ ವ್ಯೂ ಅಂತ ಕರಿತೀವಿ. ಈಗ ಫ್ರಂಟ್ ಆಫ್ ದ ಆಬ್ಜೆಕ್ಟ್ ನ ಯಾವ ಪ್ಲೇನ್ ಮೇಲೆ ಪ್ರೊಜೆಕ್ಟ್ ಮಾಡ್ತೀವಿ ಅದಕ್ಕೆ ಫ್ರಂಟ್ ವ್ಯೂ ಅಂತ ಕರಿತೀವಿ. ಆ ಫ್ರಂಟ್ ವ್ಯೂ ಇಟ್ ಈಸ್ ಇನ್ ವರ್ಟಿಕಲ್ ಪೊಸಿಷನ್, ಇದನ್ನ ಶಾರ್ಟ್ ಆಗಿ ನಾವು ಏನು ಕರಿತೀವಿ, ಪಿಪಿ ಅಂತ ಕರಿತೀವಿ. ನೆಕ್ಸ್ಟ್ ಟಾಪ್ ಆಫ್ ದ ಆಬ್ಜೆಕ್ಟ್ ನ ಹಾರಿಜಾಂಟಲ್ ಪ್ಲೇನ್ ಮೇಲೆ ಪ್ರೊಜೆಕ್ಟ್ ಮಾಡ್ತೀವಿ. ಯಾವಾಗಲೂ ಅದು ಹಾರಿಜಾಂಟಲ್ ಪ್ರೊಜೆಕ್ಷನ್, ಹಾರಿಜಾಂಟಲ್ ಏನಿರುತ್ತೆ, ಹಾರಿಜಾಂಟಲ್ ಆಗಿರುತ್ತೆ, ಗ್ರೌಂಡ್ ಗೆ ಪ್ಯಾರಲಲ್ ಆಗಿರುತ್ತೆ. ಅದಕ್ಕೆ ನಾವು ಶಾರ್ಟ್ ಆಗಿ ಎಚ್ ಪಿ ಅಂತ ಕರಿತೀವಿ. ಎಚ್ ಪಿ ಒಳಗ ಯಾವಾಗಲೂ ಏನಾಗುತ್ತೆ ಅಂದ್ರೆ ಟಾಪ್ ಆಫ್ ದ ಆಬ್ಜೆಕ್ಟ್ ಪ್ರೊಜೆಕ್ಟ್. ಸೈಡ್ ಆಫ್ ದ ಆಬ್ಜೆಕ್ಟ್ ಐತಿಲ್ಲ, ಅದು ನಮ್ಗೆ ಡಿಪೆಂಡಿಂಗ್ ಅಪಾನ್ ದ ಫಿಗರ್ ಅಥವಾ ಕೊಟ್ಟಂತ ಹಿಂಟ್ಸ್ ಮೇಲೆ ನಾವು ಏನ್ ಮಾಡಬೇಕು, ಸೈಡ್ ಆಫ್ ದ ಆಬ್ಜೆಕ್ಟ್ ನ ಫಾರ್ಮ್ ಮಾಡಬೇಕಾಗುತ್ತೆ. ಈ ಸೈಡ್ ಆಫ್ ದ ಆಬ್ಜೆಕ್ಟ್ ನ ಹಿಂಗ ಸೈಡ್ ಪ್ರೊಜೆಕ್ಟ್ ಮಾಡ್ತೀವಿ. ಇಲ್ಲಿ ಏನ್ ಫಿಗರ್ ಫಾರ್ಮ್ ಅಂತ ಇದಕ್ಕೆ ಸೈಡ್ ವ್ಯೂ ಅಂತ ಕರಿತೀವಿ. ಈ ಸೈಡ್ ವ್ಯೂ ಯಾವಾಗಲೂ ಎದ್ರ ಮೇಲೆ, ಪ್ರೊಫೈಲ್ ಪ್ಲೇನ್ ಮೇಲೆ ಫಾರ್ಮ್ ಆಗುತ್ತೆ. ಈ ಮೂರು ಇದೇನು ಸೈಡ್ ಪ್ಲೇನ್ ಅಥವಾ ಪ್ರೊಫೈಲ್ ಪ್ಲೇನ್, ವರ್ಟಿಕಲ್ ಪ್ಲೇನ್, ಹಾರಿಜಾಂಟಲ್ ಪ್ಲೇನ್, ಈ ಮೂರಕ್ಕೂ ಏನಂತ ನಾವು ಕರಿತೀವಿ, ಪ್ರಿನ್ಸಿಪಲ್ ಪ್ಲೇನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಪ್ರಿನ್ಸಿಪಲ್ ಪ್ಲೇನ್ಸ್ ಅಂತ ಕರಿತೀವಿ. ಈ ಮೂರು ಪ್ರಿನ್ಸಿಪಲ್ ಪ್ಲೇನ್ಸ್ ಏನಾಗ್ತಾವ ಅಂದ್ರೆ ಒಂದಕ್ಕೊಂದು ಲಂಬವಾಗಿರ್ತವೆ. ಯಾವ ರೀತಿ ಲಂಬವಾಗಿರ್ತಾವ ಅನ್ನೋದನ್ನ ನಾನು ಇಲ್ಲಿ ಫಿಗರ್ ಹಾಕಿ ತೋರಿಸ್ತೀನಿ. ಈಗ ಇದು ವರ್ಟಿಕಲ್ ಪ್ಲೇನ್, ಇದು ಹಾರಿಜಾಂಟಲ್ ಪ್ಲೇನ್. ಸೈಡ್ ಪ್ಲೇನ್ ಇದೆಲ್ಲ ಇದು ನಮ್ಗ ಕ್ವಶನ್ ಕೊಟ್ಟಿರ್ತಾರ, ಅದ್ರ ಮೇಲೆ ನಾವು ಏನ್ ಮಾಡಬಹುದು, ಸೈಡ್ ಪ್ಲೇನ್ ನಾವು ಡ್ರಾ ಮಾಡ್ಬೇಕಾಗತ್ತ, ಅಥವಾ ಅಕಾರ್ಡಿಂಗ್ ಟು ದ ಆಬ್ಜೆಕ್ಟ್ ಅಥವಾ ಪ್ರೊಜೆಕ್ಷನ್ ಸಿಸ್ಟಮ್ ಮೇಲೆ ನಾವು ಸೈಡ್ ವ್ಯೂನ ನಾವು ಡ್ರಾ ಮಾಡಬೇಕಾಗುತ್ತೆ. ಈ ವರ್ಟಿಕಲ್ ಪ್ಲೇನು ಹಾರಿಜಾಂಟಲ್ ಪ್ಲೇನ್ ಲೈಕ್ ದಿಸ್ ಇತ್ತು. ಇದು ವರ್ಟಿಕಲ್ ಪ್ಲೇನ್ ಇರ್ತಲ್ಲ, ಇಟ್ ಈಸ್ perpendicular to the ground ಇರುತ್ತೆ. ಹಾರಿಜಾಂಟಲ್ ಪ್ಲೇನ್ ಇಟ್ ಈಸ್ ಪ್ಯಾರಲಲ್ ಟು ದ ಗ್ರೌಂಡ್ ಇರುತ್ತೆ. ಸೈಡ್ ಪ್ಲೇನ್ ಇದೆಲ್ಲ ಇಟ್ ಈಸ್ ಏನಿರುತ್ತೆ, ಹಾರಿಜಾಂಟಲ್ ಪ್ಲೇನ್ ಗೆ ಮತ್ತು ವರ್ಟಿಕಲ್ ಪ್ಲೇನ್ ಗೆ ಹೊಂದಿಕೊಂಡಿರುತ್ತೆ. ಅದಕ್ಕೊಂದು ಹೊಂದಿರ್ತವೆ. ಈ ಮೂರು ಪ್ಲೇನ್ ಇದೇನು ಸೈಡ್ ಪ್ಲೇನ್ ಗೆ ಅಥವಾ ಪ್ರೊಫೈಲ್ ಪ್ಲೇನ್ ಅಂತ ಕರಿತೀವಿ. ಈ ವರ್ಟಿಕಲ್ ಪ್ಲೇನ್, ಹಾರಿಜಾಂಟಲ್ ಪ್ಲೇನ್, ಪ್ರೊಫೈಲ್ ಪ್ಲೇನ್, ಇವು ಮೂರು ಪ್ಲೇನ್ ಏನಂತ ನಾವು ಪ್ರಿನ್ಸಿಪಲ್ ಪ್ಲೇನ್ ಅಂತ ಕರಿತೀವಿ. ಈ ಮೂರು ಪ್ರಿನ್ಸಿಪಲ್ ಪ್ಲೇನ್ ಒಂದಕ್ಕೊಂದು ಲಂಬವಾಗಿರ್ತವೆ. ಅಂದ್ರೆ ಪಿಪಿ ಗೆ ಎಚ್ ಪಿ ಮತ್ತು ಪಿಪಿ ಅಂದ್ರೆ ಪ್ರೊಫೈಲ್ ಪ್ಲೇನ್ 90 ಡಿಗ್ರಿ ಇರುತ್ತೆ. ಎಚ್ ಪಿ ಗೆ ಪ್ರೊಫೈಲ್ ಪ್ಲೇನ್ ಮತ್ತು ವರ್ಟಿಕಲ್ ಪ್ಲೇನ್ 90 ಇರುತ್ತೆ.
ಪ್ರೊಫೈಲ್ ಪ್ಲೇನ್ಗೆ ವರ್ಟಿಕಲ್ ಪ್ಲೇನ್ ಮತ್ತು ಹಾರಿಜಾಂಟಲ್ ಪ್ಲೇನ್ 90 ಇರ್ತವೆ. ಇವು ಮೂರು ಒಂದಕ್ಕೊಂದು ಏನಿರ್ತಾವ ಲಂಬವಾಗಿರ್ತವೆ. ಈ ಸೈಡ್ ಪ್ಲೇನ್ ಐತಲ್ಲ, ನಮ್ಗೆ ಯಾವ್ದು ಕ್ವಶನ್ ಕೊಟ್ಟಿರ್ತಾರಲ್ಲ, ಯಾವ ಆಂಗಲ್ ಪ್ರೊಜೆಕ್ಷನ್ ಅನ್ನೋದು, ಅದ್ರ ಮೇಲೆ ನಾವು ಸೈಡ್ ಪ್ಲೇನ್ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಮೇನ್ಲಿ ನಮ್ಗೆ ಬೇಕಾಗಿತ್ತು ವರ್ಟಿಕಲ್ ಪ್ಲೇನ್, ಹಾರಿಜಾಂಟಲ್ ಪ್ಲೇನ್. ಈ ವರ್ಟಿಕಲ್ ಪ್ಲೇನ್ ಹಾರಿಜಾಂಟಲ್ ಪ್ಲೇನ್ ಎರಡು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾವಲ್ಲ, ಇದಕ್ಕೆ ಏನಂತ ಕರೀನೋ, ಹಿಂಗ ಎಕ್ಸ್ ವೈ ಅಂತ ಕರೀನೋ. ಇದನ್ನ ಎಕ್ಸ್ಟೆಂಡ್ ಮಾಡೋದು ಲೈಕ್ ದಿಸ್. ಇವನ್ನೆಲ್ಲ ಹಿಂಗ ಎಕ್ಸ್ಟೆಂಡ್ ಮಾಡೋದು ಲೈಕ್ ದಿಸ್. ಹಿಂಗೆ ಎಕ್ಸ್ಟೆಂಡ್ ಮಾಡಿದಾಗ ಈಗ ಹಾರಿಜಾಂಟಲ್ ಪ್ಲೇನ್ ಎಕ್ಸ್ಟೆಂಡ್ ಮಾಡಿದ್ವಿ. ನೆಕ್ಸ್ಟ್ ವರ್ಟಿಕಲ್ ಪ್ಲೇನ್ ಹಿಂಗೆ ಎಕ್ಸ್ಟೆಂಡ್ ಮಾಡಿದ್ವಿ. ಈ ಹಾರಿಜಾಂಟಲ್ ಪ್ಲೇನ್ ಮತ್ತು ವರ್ಟಿಕಲ್ ಪ್ಲೇನ್ ನಾವು ಹಿಂಗೆ ಎಕ್ಸ್ಟೆಂಡ್ ಮಾಡಿದಾಗ ಏನಾಗುತ್ತೆ, 4 ಕ್ವಾಡ್ರೆಂಟ್ ಫಾರ್ಮ್ ಲೈಕ್ ದಿಸ್. ನಾವು ಯಾವಾಗಲೂ ಅಬ್ಸರ್ವರ್ ಒಂದೇ ಇದೇ ಡೈರೆಕ್ಷನ್ ಇಂದ ನೋಡ್ತೀವಿ ಅಂತ ತಿಳ್ಕೊಳ್ಳಿ. ಇಲ್ಲೇ ಇದು 4 ಕ್ವಾಡ್ರೆಂಟ್ ಫಾರ್ಮ್. ಇದು ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ದೆನ್ ಥರ್ಡ್ ಕ್ವಾಡ್ರೆಂಟ್. ಈಗ ಸಪೋಸ್ ವಸ್ತುನ ನಾವು ಫಸ್ಟ್ ಕ್ವಾಡ್ರೆಂಟ್ ನಾಗೆ ಪ್ಲೇಸ್ ಮಾಡಿದ್ವಿ ಅಂದ್ರೆ ಅದು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ವಸ್ತುವಿನ ಸೆಕೆಂಡ್ ಕ್ವಾಡ್ರೆಂಟ್ ನಾಗ ಪ್ಲೇಸ್ ಮಾಡಿದ್ವಿ ಅಂದ್ರೆ ಸೆಕೆಂಡ್ ಆಂಗಲ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ವಸ್ತುವಿನ ಥರ್ಡ್ ಆಂಗಲ್ ನ ಪ್ರೊಜೆಕ್ಟ್ ಮಾಡಿದ್ವಿ ಅಂದ್ರೆ ಪ್ಲೇಸ್ ಮಾಡಿ ಪ್ರೊಜೆಕ್ಟ್ ಮಾಡಿದ್ವಿ ಅಂದ್ರೆ ಅದ ಥರ್ಡ್ ಆಂಗಲ್ ಅಂತ ಕರಿತೀವಿ. ಸಪೋಸ್ ವಸ್ತುವಿನ ಫೋರ್ತ್ ಕ್ವಾಡ್ರೆಂಟ್ ಒಳಗೆ ಪ್ಲೇಸ್ ಮಾಡಿದ್ವಿ ಅಂದ್ರೆ ಅದಕ್ಕೆ ಫೋರ್ತ್ ಆಂಗಲ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ಆದ್ರೆ ಫೋರ್ತ್ ಆಂಗಲ್ ಪ್ರೊಜೆಕ್ಷನ್ ಮತ್ತು ಸೆಕೆಂಡ್ ಆಂಗಲ್ ಪ್ರೊಜೆಕ್ಷನ್ಸ್ ನಾವೆರಡೂ ಯೂಸ್ ಮಾಡೋದಿಲ್ಲ. ಅದು ಸೈಡ್ ವ್ಯೂ ಡ್ರಾ ಮಾಡಬೇಕಾದ್ರೆ ಕನ್ಫ್ಯೂಷನ್ ಬರುತ್ತೆ. ಅದು ಯಾವ ರೀತಿ ಕನ್ಫ್ಯೂಷನ್ ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಆ ಕ್ವಾಡ್ರೆಂಟ್ ನ ಸಪರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸಪೋಸ್ ಫಸ್ಟ್ ಕ್ವಾಡ್ರೆಂಟ್ ನಾವು ಈ ಕಡೆಯಿಂದ ನೋಡಕತ್ತೀವಿ ಅಂತ ತಿಳ್ಕೊಳ್ಳಿ. ಈ ಕಡೆಯಿಂದ ನೋಡಕತ್ತೀವಿ ಅಂದಾಗ ಈಗ ಫಸ್ಟ್ ಕ್ವಾಡ್ರೆಂಟ್ ಈ ರೀತಿ ಇರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ ಈಗ ಇದಿಷ್ಟ ಪಾರ್ಟ್, ಈ ವರ್ಟಿಕಲ್ ಪ್ಲೇನ್, ಹಾರಿಜಾಂಟಲ್ ಪ್ಲೇನ್ ಇಲ್ಲಿದೆಲ್ಲ ಈ ಶೇಪ್. ಈಗ ಇದು ಹಾರಿಜಾಂಟಲ್ ಪ್ಲೇನ್, ಇದು ಏನಪ್ಪಾ ಅಂದ್ರೆ ಇದು ವರ್ಟಿಕಲ್ ಪ್ಲೇನ್ ಆಗುತ್ತೆ. ಇದು ಮೇಲ್ಗಡೆ, ಈ ಕೆಳಗಡೆ ಇದು ಹಾರಿಜಾಂಟಲ್ ಪ್ಲೇನ್. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ತೋರಿಸೋದಾದ್ರೆ ಲೈಕ್ ದಿಸ್. ಈಗ ಈ ರೀತಿ ಐತೆ ಅಂತ ತಿಳ್ಕೊಂತೀವಿ. ಇದು ದಿಸ್ ಒನ್ ಈಸ್ ಅ ವರ್ಟಿಕಲ್ ಪ್ಲೇನ್, ಇದು ಹಾರಿಜಾಂಟಲ್ ಪ್ಲೇನ್. ಈ ಫಸ್ಟ್ ಕ್ವಾಡ್ರೆಂಟ್ ನಾವು ಪ್ಲೇಸ್ ಮಾಡಿವಿ ಅಂದ್ರೆ ವಸ್ತುನ ಇಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ವಸ್ತು ನಾವು ಫ್ರೇಮ್ ಮಾಡಿ ಪ್ಲೇಸ್ ಮಾಡಿ ಅಂದಾಗ ಈ ವಸ್ತು ಏನಾಗುತ್ತೆ ಅಂದ್ರೆ ಫ್ರಂಟ್ ವ್ಯೂ ಡ್ರಾ ಮಾಡ್ಬೇಕಾದಾಗ ಯಾವಾಗ್ಲೂ ಅಬ್ಸರ್ವರ್ ಅಟ್ ಒನ್ ಸೈಡ್, ಇದೇ ಸೈಡ್ ಆಗ್ತಾನ. ಏನಾಗುತ್ತೆ, ಆಬ್ಜೆಕ್ಟ್ ಐತಲ್ಲ, ಇಟ್ ಈಸ್ ಬಿಟ್ವೀನ್ ದ ಅಬ್ಸರ್ವರ್ ಅಂಡ್ ಪ್ರಿನ್ಸಿಪಲ್ ಪ್ಲೇನ್. ಇಟ್ ಈಸ್ ಬಿಟ್ವೀನ್ ದ ಆಬ್ಜೆಕ್ಟ್ ಏನೈತಲ್ಲ, ಫ್ರಂಟ್ ವ್ಯೂ ಡ್ರಾ ಮಾಡ್ಬೇಕಾದ್ರೆ ಸತ್ಯ ಆಬ್ಜೆಕ್ಟ್, ಅಬ್ಸರ್ವರ್ ಮತ್ತು ಪ್ರಿನ್ಸಿಪಲ್ ಪ್ಲೇನ್ ಮಧ್ಯದೊಳಗೆ ಬರುತ್ತೆ. ಆಮೇಲೆ ಟಾಪ್ ವ್ಯೂ ಡ್ರಾ ಮಾಡ್ಬೇಕಾದ್ರೆ ಸಹಿತ ಮೇಲಿಂದ ಡ್ರಾ ಮಾಡ್ತೀವಿ. ಈ ಮೇಲಿಂದ ನಾವು ನೋಡಿದಾಗ ಇಲ್ಲಿಯೂ ಸಹ ಆಬ್ಜೆಕ್ಟ್ ಏನಿರುತ್ತಲ್ಲ ಮೇಲೆ, ಇಟ್ ಈಸ್ ಬಿಟ್ವೀನ್ ದ ಅಬ್ಸರ್ವರ್ ಅಂಡ್ ಪ್ರಿನ್ಸಿಪಲ್ ಪ್ಲೇನ್ ಬರುತ್ತೆ. ಸೊ ಇದ ಮ್ಯಾನರ್ ಒಳಗ ಇದ ಏನೋ ಡೈರೆಕ್ಷನ್ ಅದ, ಏನು ಫ್ರಂಟ್ ವ್ಯೂ ಡ್ರಾ ಮಾಡ್ಬೇಕಾದಾಗ ಆಬ್ಜೆಕ್ಟ್ ನೆಲವರ್ಕ್ ಬಂತು, ಟಾಪ್ ವ್ಯೂ ಡ್ರಾ ಮಾಡ್ಬೇಕಾದ್ರೆ ಆಬ್ಜೆಕ್ಟ್ ನೆಲಬರ್ಕ್ ಬಂತು, ಸೈಡ್ ವ್ಯೂ ಡ್ರಾ ಮಾಡ್ಬೇಕಾದ್ರೆ ಆಬ್ಜೆಕ್ಟ್ ನೆಲಬರ್ಕ್ ತಗೊಂಡ್ರೆ ನಾವು ಡ್ರಾ ಮಾಡ್ಬೇಕು, ಒಂದೇ ಸಿಸ್ಟಮ್ ಹೋಗ್ಬೇಕು.
ಅಂದ್ರೆ ಅಲ್ಲೇ ಸೈಡ್ ವ್ಯೂ ಅಂದ್ರೆ ಇಲ್ಲಿ ಏನ್ ಮಾಡಿದ್ವಿ ಫ್ರಂಟ್ ವ್ಯೂ ಒಳಗ ಈ ಮೂಲಿಂದ ನೋಡಿವಿ ನಮ್ದು ಪ್ರಿನ್ಸಿಪಲ್ ಪ್ಲೇನ್ ಮೇಲೆ ಅವಾಗಲೂ ಇದರ ಫಾರ್ಮ್ ಆಗ್ಬೇಕು ವ್ಯೂಸ್ ಏನಿರ್ತಾವಲ್ಲ ಆರ್ಥೋಗ್ರಾಫಿಕ್ ವ್ಯೂಸ್ ಇರ್ತಾವಲ್ಲ ಅವು ಪ್ರಿನ್ಸಿಪಲ್ ಪ್ಲೇನ್ ಮೇಲೆ ಫಾರ್ಮ್ ಆಗಬೇಕು. ಇಲ್ಲಿ ನಾವು ಹಿಂಗ್ ಪ್ರೊಜೆಕ್ಟ್ ಮಾಡಿದ್ರೆ ವರ್ಟಿಕಲ್ ಪ್ಲೇನ್ ದಾಗ ಲೈಕ್ ದಿಸ್, ಹಾರಿಜಾಂಟಲ್ ಪ್ಲೇನ್ ದಾಗ ಹಿಂಗ ರೌಂಡ್, ಆಮೇಲೆ ಸೈಡ್ ಪ್ಲೇನ್ ಒಳಗ ಅದು ಲೆಫ್ಟ್ ಲೈನ್ ನೋಡ್ತೀವಿ ಆದ್ರೆ ಏನ್ ಕಾಣ್ತಾ ಇಟ್ ಈಸ್ ಇನ್ ದ ಎಡದಿಂದ ನೋಡಿದ್ರೆ ಅದರ ಪ್ರಿನ್ಸಿಪಲ್ ಪ್ಲೇನ್ ಬಲಗಿರುತ್ತೆ. ಯಾಕಂದ್ರೆ ಫ್ರಂಟ್ ವ್ಯೂಗೆ ಮೂಡ್ಲಿಂದ ನೋಡಿ ಹಿಂದೆ ಡ್ರಾ ಮಾಡಿದ್ವಿ, ಟಾಪ್ ವ್ಯೂಗೆ ಮೇಲಿಂದ ನೋಡಿ ಕೆಳಗೆ ಡ್ರಾ ಮಾಡಿದ್ವಿ. ಇದೇ ಮ್ಯಾನರ್ ಒಳಗ ಇದೇ ಸಿಸ್ಟಮ್ ಒಳಗ ಲೆಫ್ಟ್ ಸೈಡ್ ಇಂದ ನೋಡಿದ್ರೆ ರೈಟ್ ಸೈಡ್ ನಾವು ಡ್ರಾ ಮಾಡಬೇಕು. ಇದು ಪ್ರಿನ್ಸಿಪಲ್ ಆಫ್ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್. ಇಲ್ಲಿ ಏನಾಗುತ್ತೆ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಒಳಗ ಆಬ್ಜೆಕ್ಟ್ ಈಸ್ ಬಿಟ್ವೀನ್ ದ ಪ್ರಿನ್ಸಿಪಲ್ ಪ್ಲೇನ್ ಅಂಡ್ ಅಬ್ಸರ್ವರ್. ಸೊ ಏನಾಗುತ್ತೆ ಪ್ರಿನ್ಸಿಪಲ್ ಪ್ಲೇನ್ ಯಾವಾಗಲೂ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಒಳಗ ವಸ್ತುವಿನ ಹಿಂದ್ಗಡೆ ಇರುತ್ತೆ. ನಾವು ವ್ಯೂನ ಹಿಂದ್ಗಡೆನ ಪ್ರೊಜೆಕ್ಟ್ ಮಾಡಬೇಕಾಗುತ್ತೆ. ಮುಂದಿನಿಂದ ಕಂಡಿದ್ದನ್ನ ಇಲ್ಲಿ ಹಿಂದಿರುವಂತ ವ್ಯೂ ಒಳಗ ಅಥವಾ ಪ್ಲೇನ್ ಒಳಗ ಡ್ರಾ ಮಾಡಬೇಕಾಗುತ್ತೆ. ಮೇಲಿಂದ ನೋಡಿದ್ದನ್ನ ಈ ಕೆಳಗಿರುವಂತ ಪ್ಲೇನ್ ಒಳಗೆ ಡ್ರಾ ಮಾಡಬೇಕಾಗುತ್ತೆ. ಇದೇ ಮ್ಯಾನರ್ ಒಳಗ ಅಥವಾ ಇದೇ ಸಿಸ್ಟಮ್ ಒಳಗ ಹಿಂಗ್ ಲೆಫ್ಟ್ ಸೈಡ್ ಇಂದ ನೋಡಿದ್ರೆ ರೈಟ್ ಸೈಡ್ ಡ್ರಾ ಮಾಡಬೇಕು. ದಿಸ್ ಈಸ್ ದ ಪ್ರಿನ್ಸಿಪಲ್ ಆಫ್ ವರ್ಟಿಕಲ್ ಪ್ಲೇನ್ ಇರುತ್ತೆ, ಹಾರಿಜಾಂಟಲ್ ಪ್ಲೇನ್ ಇರುತ್ತೆ. ಈಗ ಇದು ನೋಡ್ಲಿಕ್ಕೆ ಹೆಂಗ ಕಾಣುತ್ತಾ 3 ಡೈಮೆನ್ಷನ್ ಹಿಂಗ್ ಲೆಂತ್, ಹಿಂಗ್ ವಿಡ್ತ್ ಮತ್ತು ಹೈಟ್ ಕಾಣುತ್ತೆ. ಸೊ ನಮ್ಮ ಇದ್ರ ಪ್ರಕಾರ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂದ್ರೆ 2 ಡೈಮೆನ್ಷನ್. ಇದನ್ನ 2 ಡೈಮೆನ್ಷನ್ ಗೆ ಹಿಂಗ್ ಕನ್ವರ್ಟ್ ಮಾಡಿದ್ವಿ ಅಂದ್ರೆ ಇಂದ್ರ ಹಾರಿಜಾಂಟಲ್ ಪ್ಲೇನ್ ಇದ್ದು ಹಿಂಗ್ ಇದ್ದಿದ್ದನ್ನ ಇದನ್ನ ಹಿಂಗ್ ಕೆಳಗೆ ಟರ್ನ್ ಮಾಡಿದ್ವಿ ಅಂದ್ರೆ ಅಲಾಂಗ್ ವಿತ್ ದ ವರ್ಟಿಕಲ್ ಪ್ಲೇನ್ ಹಿಂಗ್ ಟರ್ನ್ ಮಾಡಿದ್ವಿ ಅಂದ್ರೆ ಅವಾಗ ಇದೇನಾಗುತ್ತೆ ಹಾರಿಜಾಂಟಲ್ ಪ್ಲೇನ್ ಹಿಂಗ ಕೆಳಗೆ ಲೈಕ್ ದಿಸ್. ಇದು ಲೈನ್ ಆಫ್ ಇಂಟರ್ಸೆಕ್ಷನ್ XY. ಇದೇನಿದು VP, ಇದು HP. ಅಂದ್ರ ಇಲ್ಲಿ VP ಒಳಗೆ ಏನಂತ ಇಲ್ಲೇ ಫ್ರಂಟ್ ವ್ಯೂ ಫಾರ್ಮ್ ಆಗುತ್ತೆ, ಇಲ್ಲೇ ಟಾಪ್ ವ್ಯೂ ಫಾರ್ಮ್ ಆಗುತ್ತೆ. ಸೊ ಈಗ ಏನಾಗುತ್ತೆ ಬಂತೀಗ XY ಲೈನ್ ಮೇಲ್ಗಡೆ ಫ್ರಂಟ್ ವ್ಯೂ ಬಂತು, XY ಲೈನ್ ಕೆಳಗಡೆ ಟಾಪ್ ವ್ಯೂ ಬಂತು. XY ಲೈನ್ ಕೆಳಗಡೆ ಏನ್ ಬಂತು ಇಲ್ಲೇ ಟಾಪ್ ವ್ಯೂ. ಅಂದ್ರೆ ಲೈನ್ ಆಫ್ ಇಂಟರ್ಸೆಕ್ಷನ್ ಅಲ್ಲ ಫ್ರಂಟ್ ವ್ಯೂ ಮೇಲೆ ಇರುತ್ತೆ, ಸೈಡ್ ವ್ಯೂ ಕೆಳಗೆ. ಇದನ್ನ ಸ್ವಲ್ಪ ನಾವು ಇನ್ನೂ ಸಿಂಪಲ್ ಆಗಿ ಫಾರ್ಮ್ ಮಾಡಬೇಕು ಲೈಕ್ ದಿಸ್. ಅಂದ್ರೆ ಇದು VP ಆಯ್ತು, ಇದು HP ಆಯ್ತು. ಸೈಡ್ ವ್ಯೂ ಇರ್ತಲ್ಲ ಇಟ್ ಈಸ್ ಅಲಾಂಗ್ ವಿತ್ ದ VP ಇರುತ್ತೆ. ದಿಸ್ ಸೈಡ್ ಅನ್ನ ಬರುತ್ತೆ ಅಥವಾ ಈ ಸೈಡ್ ಅಲ್ಲ. ಸಪೋಸ್ ನಾವು ಲೆಫ್ಟ್ ಸೈಡ್ ಇಂದ ನೋಡಿದ್ವಿ ಅಂದ್ರೆ ಸೈಡ್ ಪ್ಲೇನ್ ಈ ಕಡೆ ಬರುತ್ತೆ, ರೈಟ್ ಸೈಡ್ ಇಂದ ನೋಡಿದ್ರೆ ನಮ್ಮ ಸೈಡ್ ಪ್ಲೇನ್ ದಿಸ್ ಸೈಡ್. ಈ ಯಾವ ಕಡೆಯಿಂದ ನಾವು ಡೈರೆಕ್ಷನ್ ನೋಡ್ತೀವಿ ಸೈಡ್ ಪ್ಲೇನ್ ಅದು ಡಿಸೈಡ್ ಆಗುತ್ತೆ. ಎಡಗಡೆಯಿಂದ ನೋಡಿದ್ರೆ ಬಲಕ್ಕೆ ಹಾಕ್ಬೇಕು, ಬಲಗಡೆಯಿಂದ ನೋಡಿದ್ರೆ ಎಡಕ್ಕೆ ಹಾಕ್ಬೇಕು. ಈಗಿದು ಏನು ಸಿಂಗಲ್ ಪ್ಲೇನಿಗೆ ನಾವು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ನ ಕನ್ವರ್ಟ್ ಮಾಡಲ್ಲ. ಅಂದ್ರೆ ಟಾಪ್ ವ್ಯೂ XY ಲೈನ್ ಮೇಲೆ ಬರುತ್ತೆ, ಟಾಪ್ ವ್ಯೂ ಕೆಳಗೆ ಬರುತ್ತೆ, ಒಟ್ಟಿ ಏನೋ ಫ್ರಂಟ್ ವ್ಯೂ ಮೇಲೆ ಬರುತ್ತೆ, ಫ್ರಂಟ್ ವ್ಯೂ ಹತ್ಕೊಂಡ ಏನ್ ಬರ್ತಾವ ಸೈಡ್ ವ್ಯೂ ಬರ್ತಾವ. ಇದು ಎಕ್ಸ್ಪ್ಲನೇಷನ್ ಅಬೌಟ್ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್. ಆಮೇಲೆ ನಿಮ್ಗೆ ಸಿಂಬಾಲ್ ಹೇಳಿದೆ ಲೈಕ್ ದಿಸ್. ನಾವು ಈ ಕಡೆಯಿಂದ ನೋಡಿ ಈ ಕಡೆ ಡ್ರಾ ಮಾಡಿ ಸೈಡ್ ವ್ಯೂ. ಅಂದ್ರೆ ಈಗ ಸಪೋಸ್ ಫಸ್ಟ್ ಫ್ರಮ್ ಆಫ್ ಫೋನ್ ಲೈಕ್ ದಿಸ್ ಈ ಡೈರೆಕ್ಷನ್ ಇರ್ತಂದ್ರೆ ನಾವು ಮುಂದಿನ ನೋಡಿದಾಗ ಈ ರೀತಿ ಕಾಣುತ್ತೆ, ಸೈಡ್ ಇಂದ ನೋಡಿದಾಗ ಈ ಕಡೆ ನೋಡಿದಾಗ ಇದು ಕಾಣುತ್ತೆ, ಆಮೇಲೆ ಇದನ್ನು ಕಾಣುತ್ತೆ. ಸೊ ಅದನ್ನ ರೈಟ್ ಸೈಡ್ ನೋಡಿದ್ದು ಲೆಫ್ಟ್ ಸೈಡ್ ಹಾಕಿದ್ವಿ ಅಂದ್ರೆ ಇಲ್ಲೇ ಸೈಡ್ ಹಿಂಗ್ ಹಾಕೊಂಡ್ವಿ. ಈ ಮುಂದಿನ ಈ ಕಡೆ ನೋಡಿದ್ವಿ ರೈಟ್ ಸೈಡ್ ಇಂದ ಈ ಕಡೆ ಲೆಫ್ಟ್ ಸೈಡ್ ಸೈಡ್ ಹಾಕಿದ್ವಿ. ಇದು ಸಿಂಬಲ್ ಆಫ್ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್. ನೆಕ್ಸ್ಟ್ ಈಗ ನಾವೇನ್ ಮಾಡೋಣ ಸೆಕೆಂಡ್ ಆಂಗಲ್ ಪ್ರೊಜೆಕ್ಷನ್ ಮಾಡೋಣ. ಸೆಕೆಂಡ್ ಆಂಗಲ್ ಅಂದ್ರೆ ಲೈಕ್ ದಿಸ್ ಈ ರೀತಿ ಇರುತ್ತೆ. ನಾವು ಯಾವಾಗಲೂ ಅಬ್ಸರ್ವರ್ ಇಲ್ಲೇ ಇಲ್ಲ, ಇದು ವರ್ಟಿಕಲ್ ಪ್ಲೇನ್, ಇದು ಹಾರಿಜಾಂಟಲ್ ಪ್ಲೇನ್. ಈಗ ನೋಡೋರು ಯಾವಾಗಲೂ ದಿಸ್ ಡೈರೆಕ್ಷನ್ ಆಗಿರುತ್ತೆ. ಸೊ ಲೈಕ್ ದಿಸ್. ಈಗ ಏನಾಗುತ್ತೆ ಆಬ್ಜೆಕ್ಟ್ ಅನ್ನ ಹಿಂಗ್ ಪ್ಲೇಸ್ ಮಾಡಿದ್ವಿ ಅಂತ ಸೆಕೆಂಡ್ ಕ್ವಾಡ್ರೆಂಟ್ ನ ಹಿಂಗ್ ಪ್ಲೇಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಫಾರ್ ಡ್ರಾಯಿಂಗ್ ಫ್ರಂಟ್ ವ್ಯೂ ಡ್ರಾ ಮಾಡ್ಬೇಕಾದ್ರೆ ಏನಾಗುತ್ತೆ ಪ್ರಿನ್ಸಿಪಲ್ ಪ್ಲೇನ್ ಬರ್ತದೆ. ಅದ್ರ ಟಾಪ್ ವ್ಯೂ ಡ್ರಾ ಮಾಡ್ಬೇಕಾದ್ರೆ
ಆಬ್ಜೆಕ್ಟ್ ನಡಬರ್ಕ್ ಬರುತ್ತೆ. ಅಥವಾ ಸೈಡ್ ವ್ಯೂಗೆ ನಾವು ಫ್ರಂಟ್ ವ್ಯೂ ಡ್ರಾ ಮಾಡಿದ್ದ ಮೆಥಡ್ ಫಾಲೋ ಮಾಡಬೇಕು ಅಥವಾ ಟಾಪ್ ವ್ಯೂಗೆ ಡ್ರಾ ಮಾಡಿದ ಮೆಥಡ್ ಫಾಲೋ ಮಾಡಬೇಕು ಅನ್ನೋದು ಸೈಡ್ ವ್ಯೂ ಡ್ರಾ ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ. ಹಿಂಗ ಸೈಡ್ ವ್ಯೂ ಡ್ರಾ ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಬರುತ್ತನ್ನೋ ಸಲುವಾಗಿ ಸೆಕೆಂಡ್ ಕ್ವಾಡ್ರೆಂಟ್ ಅನ್ನ ನಾವು ಯೂಸ್ ಮಾಡಕ ಹೋಗುದಿಲ್ಲ. ಅದು ಸೈಡ್ ವ್ಯೂ ಡ್ರಾ ಮಾಡ್ಬೇಕಾದ್ರೆ ನಮ್ಗೆ ಒಂದು ನಿರ್ದಿಷ್ಟವಾದ ಒಂದು ಲೈನ್ ತೋರಿಸೋದಿಲ್ಲ, ಒಂದು ನಿರ್ದಿಷ್ಟವಾದ ಸಿಸ್ಟಮ್ ನ ಫಾಲೋ ಮಾಡ್ಲಿಕ್ಕೆ ಸೈಡ್ ವ್ಯೂ ಡ್ರಾ ಮಾಡ್ಬೇಕಾದ್ರೆ ಫಾಲೋ ಮಾಡ್ಲಿಕ್ಕೆ ಸೆಕೆಂಡ್ ಕ್ವಾಡ್ರೆಂಟ್ ಸಾಧ್ಯ ಆಗೋದಿಲ್ಲ. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅನ್ನ ನಾವು ಯೂಸ್ ಮಾಡಕ್ ಹೋಗಿಲ್ಲ. ನೆಕ್ಸ್ಟ್ ಗೋ ಫಾರ್ ಥರ್ಡ್ ಆಂಗಲ್ ಪ್ರೊಜೆಕ್ಷನ್. ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಮಾಡ್ಬೇಕಂದಾಗ ನಮ್ಗೆ ಥರ್ಡ್ ಆಂಗಲ್ ಒಳಗೆ ಅಕಾರ್ಡಿಂಗ್ ಟು ದಿಸ್ ಕ್ವಾಡ್ರೆಂಟ್ ಹಿಂಗ ಬರ್ತದೆ. ಅಂದ್ರೆ ದಿಸ್ ಒನ್ ಹಾರಿಜಾಂಟಲ್ ಪ್ಲೇನ್, ಇದು ವರ್ಟಿಕಲ್ ಪ್ಲೇನ್. ಈ ಪೊಸಿಷನ್ ಒಳಗ ಅಂದ್ರೆ ಫಾರ್ ಇಲ್ಲಿ ನೋಡ್ತೀವಿ ಇದಕ್ಕೆಲ್ಲ ದಿಸ್ ಈಸ್ ವಾಟ್ HP, ಇಲ್ಲೇ ಇದು BP ಬರುತ್ತೆ. ಸೊ ಲೈಕ್ ದಿಸ್ ಇರ್ತ ಇಲ್ಲೇ ಪೊಸಿಷನ್, ಇಲ್ಲೇ ನಾವು ವಸ್ತುನ ಪ್ಲೇಸ್ ಮಾಡಿದಾಗ ಹಿಂಗ್ ಪ್ಲೇಸ್ ಮಾಡಿದಾಗ ಏನಾಗುತ್ತಾ, ಇಲ್ಲಿ ಒಂದು ವಸ್ತು ಹಿಂಗ್ ಪ್ಲೇಸ್ ಮಾಡಿ ಅಂತ ತಿಳ್ಕೊ. ನಾವು ಯಾವಾಗಲೂ ನೋಡೋರು ಇದೇ ಡೈರೆಕ್ಷನ್ ನಾವು ನೋಡ್ತೀವಿ. ಇಲ್ಲಿ ಏನಾಗುತ್ತಾ, ಫಸ್ಟ್ ವರ್ಟಿಕಲ್ ಪ್ಲೇನ್ ಐತಲ್ಲ, ಇಟ್ ಈಸ್ ಅಂದ್ರೆ ಪ್ರಿನ್ಸಿಪಲ್ ಪ್ಲೇನ್ ಇದೆ, ಇಟ್ ಈಸ್ ಬಿಟ್ವೀನ್ ದ ಆಬ್ಜೆಕ್ಟ್ ಅಂಡ್ ಅಬ್ಸರ್ವರ್ ಫಾರ್ ಫ್ರಂಟ್. ಸಿಮಿಲರ್ಲಿ ನಾವು ಟಾಪ್ ವ್ಯೂ ಡ್ರಾ ಮಾಡಬೇಕಾದಾಗ ಏನಾಗುತ್ತಾ, ಇಲ್ಲಿನೂ ಪ್ರಿನ್ಸಿಪಲ್ ಪ್ಲೇನ್ ಅಂದ್ರೆ ಹಾರಿಜಾಂಟಲ್ ಪ್ರಿನ್ಸಿಪಲ್ ಪ್ಲೇನ್ ಇದೆಲ್ಲ, ಇಟ್ ಈಸ್ ಆಲ್ಸೋ ಬಿಟ್ವೀನ್ ದ ಆಬ್ಜೆಕ್ಟ್ ಅಂಡ್ ಅಬ್ಸರ್ವರ್. ಸೊ ಇದೇ ಡೈರೆಕ್ಷನ್ ಇದೇ ರೀತಿ ಒಳಗ ಏನಾಗುತ್ತೆ, ಸೈಡ್ ನಾವು ಡ್ರಾ ಮಾಡ್ಬೇಕಂದಾಗ ಆಬ್ಜೆಕ್ಟ್ ಐತಲ್ಲ ಇಟ್ ಈಸ್ ಆಲ್ವೇಸ್ ಬಿಹೈಂಡ್, ಅಂದ್ರೆ ಬಿಟ್ವೀನ್ ಪ್ರಿನ್ಸಿಪಲ್ ಪ್ಲೇನ್ ಈಸ್ ಬಿಟ್ವೀನ್ ದ ಅಬ್ಸರ್ವರ್ ಅಂಡ್ ಆಬ್ಜೆಕ್ಟ್. ಈಗ ನಾವು ಸೈಡ್ ಈ ಕಡೆಯಿಂದ ನೋಡ್ತೀವಿ ಅಂದ್ರೆ ಇಲ್ಲೇ ಏನಾಗುತ್ತೆ ಪ್ರಿನ್ಸಿಪಲ್ ಪ್ಲೇನ್ ನಡ್ಬರ್ತಾವ. ಸೊ ಏನ್ ಮಾಡ್ತೀವಿ, ಈ ಕಡೆಯಿಂದ ನೋಡ್ತೀವಿ ವರ್ಟಿಕಲ್ ಪ್ಲೇನ್ ಡ್ರಾ ಮಾಡ್ಕೋತ ಫ್ರಂಟ್ ವ್ಯೂ ನಾವು ಡ್ರಾ ಮಾಡ್ಬೇಕಂದ್ರೆ ಹಿಂಗ್ ಮುಂದ್ಲಿಂದ ನೋಡ್ತೀವಿ, ನಾವು ಹಿಂಗ್ ಮುಂದೆ ಡ್ರಾ ಮಾಡ್ತೀವಿ. ಹಿಂಗ್ ಮೇಲಿಂದ ನೋಡ್ತೀವಿ, ಹಿಂಗ ಮೇಲೆ ಡ್ರಾ ಮಾಡ್ತೀವಿ. ಅಂದ್ರೆ ಪ್ರಿನ್ಸಿಪಲ್ ಪ್ಲೇನ್ ನಮ್ಮ ಮೇಲೆ ಇರುತ್ತೆ. ಸೈಡ್ ವ್ಯೂ ಒಳಗಾದ್ರೆ ಹಿಂಗ್ ಸೈಡ್ ವ್ಯೂ ಒಳಗ ನಾವು ಏನ್ ಮಾಡ್ತೀವಿ, ಯಾವ ಎಡಗಡೆಯಿಂದ ನೋಡಿದ್ರೆ ಎಡಕ್ಕೆ ಡ್ರಾ ಮಾಡ್ತೀವಿ, ಬಲಗಡೆಯಿಂದ ನೋಡಿದ್ರೆ ಬಲಕ್ಕೆ ಡ್ರಾ ಮಾಡ್ತೀವಿ. ಅಲ್ಲೇ ಫಸ್ಟ್ ಆಂಗಲ್ ಏನೈತಿ, ಎಡಕ್ಕೆ ನೋಡಿ ಬಲಕ್ಕೆ ಡ್ರಾ ಮಾಡಿದ್ವಿ, ಬಲಕ್ಕೆ ನೋಡಿ ಎಡಕ್ಕೆ ಡ್ರಾ ಮಾಡ್ತೀವಿ ಸೈಡ್ ವ್ಯೂ. ಯಾಕಂದ್ರೆ ಫ್ರಂಟ್ ವ್ಯೂ ಡ್ರಾ ಮಾಡ್ಬೇಕಂದ್ರೆ ಮುಂದಿಂದ ನೋಡಿ ಹಿಂದೆ ಡ್ರಾ ಮಾಡ್ತಿದ್ವಿ, ಮೇಲಿಂದ ನೋಡಿ ಕೆಳಗೆ ಡ್ರಾ ಮಾಡ್ತಿದ್ವಿ. ಇದ ಮ್ಯಾನರ್ ಒಳಗೆ ಲೆಫ್ಟ್ ನಿಂದ ನೋಡಿದ್ರೆ ರೈಟ್ ಮಾಡ್ತಿದ್ವಿ, ರೈಟ್ ನಿಂದ ನೋಡಿದ್ರೆ ಲೆಫ್ಟ್ ಮಾಡ್ತಿದ್ವಿ. ಆದ್ರೆ ಇಲ್ಲಿ ಏನಾಗುತ್ತೆ, ಪ್ರಿನ್ಸಿಪಲ್ ಪ್ಲೇನ್ ನಡಬರ್ಕೊಳ್ಳೋದ್ರಿಂದ ಪ್ರಿನ್ಸಿಪಲ್ ಪ್ಲೇನ್ ಫಸ್ಟ್ ಪ್ರಿನ್ಸಿಪಲ್ ಪ್ಲೇನ್ ಮೇಲೆ ನಾವು ಯಾವ ಕಡೆ ನೋಡ್ತೀವಿ, ಯಾವಾಗಲೂ ವ್ಯೂ ಫಾರ್ಮ್ ಆಗೋದು ಪ್ರಿನ್ಸಿಪಲ್ ಪ್ಲೇನ್ ಮೇಲೆ ಫಾರ್ಮ್ ಆಗ್ತಿರ್ತಾವು. ಸೊ ಪ್ರಿನ್ಸಿಪಲ್ ಪ್ಲೇನ್ ಏನಾಗ್ತಾ ನಾವು ನೋಡೋ ಸೈಡ್ ಬಂದ್ಬಿಟ್ಟು, ಸೊ ಮುಂದಿಂದ ನೋಡಿದ್ರೆ ಮುಂದೆ, ಮೇಲಿಂದ ನೋಡಿದ್ರೆ ಟಾಪ್ ಮೇಲೆ, ಸೈಡ್ ವ್ಯೂನ ಎಡಗಡೆಯಿಂದ ನೋಡಿದ್ರೆ ಎಡಕ್ಕೆ, ಬಲಗಡೆಯಿಂದ ನೋಡಿದ್ರೆ ಬಲಕ್ಕೆ. ಈಗ ಇದು ಏನೈತಿ, 3 ಡೈಮೆನ್ಷನ್ ಆಗಿದೆ. ಅಕಾರ್ಡಿಂಗ್ ಟು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂದ್ರೆ 2 ಡೈಮೆನ್ಷನ್ ಕನ್ವರ್ಟ್ ಮಾಡೋದು. ಅಂದ್ರೆ ಹಾರಿಜಾಂಟಲ್ ಪ್ಲೇನ್ ಅಷ್ಟೇ ಕನ್ಸಿಡರ್ ಮಾಡೋದು, ಸೈಡ್ ವ್ಯೂ ಬಿಡುದಂತ. ಈ ವರ್ಟಿಕಲ್ ಪ್ಲೇನ್ ಇರ್ತಲ್ಲ, ಈ ವರ್ಟಿಕಲ್ ಪ್ಲೇನ್ ಲೈನ್ಗೆ, ವರ್ಟಿಕಲ್ ಪ್ಲೇನ್ ಲೈನ್ಗೆ ಇದನ್ನ ಹಾರಿಜಾಂಟಲ್ ಪ್ಲೇನ್ ಇದೆ ಹಿಂಗೆ ಟರ್ನ್ ಮಾಡಿ ಬಂತು ಅಂದ್ರೆ ಈಗ ಏನಾಯ್ತು, ಮೇಲ್ಗಡೆ HP ಬಂತು, ಹಿಂಗೆ ಕೆಳಗಡೆ BP ಬಂತು. ಅಂದ್ರೆ ಟಾಪ್ ವ್ಯೂ ಏನಾಗುತ್ತೆ, ಯಾವಾಗಲೂ ಹಾರಿಜಾಂಟಲ್ ಪ್ಲೇನ್ ಮೇಲೆ ಟಾಪ್ ವ್ಯೂ ಡ್ರಾ ಮಾಡ್ತೀವಿ, ವರ್ಟಿಕಲ್ ಪ್ಲೇನ್ ಮೇಲೆ ಫ್ರಂಟ್ ವ್ಯೂ ಡ್ರಾ ಮಾಡ್ತೀವಿ. ಇಟ್ ಮೀನ್ಸ್ ಟಾಪ್ ವ್ಯೂ ಯಾವಾಗಲೂ ಮೇಲಿರುತ್ತೆ, ಫ್ರಂಟ್ ವ್ಯೂ ಕೆಳಗಿರುತ್ತೆ, ಸೈಡ್ ವ್ಯೂ ಸಹಿತ ವರ್ಟಿಕಲ್ ಪ್ಲೇನ್ಗೆ ಹಚ್ಕೊಂಡಿರುತ್ತೆ. ಎಡಗಲಿಂದ ನೋಡಿದ್ರೆ ಎಡಕ್ಕೆ ಅಥವಾ ಬಲಗಲಿಂದ ನೋಡಿದ್ರೆ ಬಲ. ಸೈಡ್ ವ್ಯೂ ಯಾವಾಗಲೂ ಇದು ವರ್ಟಿಕಲ್ ಪ್ಲೇನ್ಗೆ ಟಚ್ ಕೊಡಿರುತ್ತೆ, ಟಾಪ್ ವ್ಯೂಗೆ ಟಚ್ ಆಗೋದಿಲ್ಲ. ಸೊ ಇದನ್ನ ಸಿಂಗಲ್ ಪ್ಲೇನ್ ಕನ್ವರ್ಟ್ ಮಾಡಿದಾಗ ಏನ್ ಕಾಣುತ್ತೆ, ಇದು ಲೈಕ್ ದಿಸ್. ಇದು BP, ಇದು HP, ಇದು PP, ಇದು ಸಹ PP. ಈಗ HP ಒಳಗೆ ಏನಿರುತ್ತೆ, ಟಾಪ್ ವ್ಯೂ ಇರುತ್ತೆ, ವರ್ಟಿಕಲ್ ಪ್ಲೇನ್ ಒಳಗೆ ಏನಿರುತ್ತೆ ಫ್ರಂಟ್ ವ್ಯೂ ಇರುತ್ತೆ, ಇಲ್ಲಿ ಸೈಡ್, ಇಲ್ಲಿ ಸೈಡ್. ನಾವು ಯಾವ ಸೈಡ್ ನಾವು ನೋಡ್ತೀವಿ, ಲೆಫ್ಟ್ ಸೈಡ್ ಇಂದ ನೋಡಿದ್ರೆ ಲೆಫ್ಟ್ ಸೈಡ್, ರೈಟ್ ಸೈಡ್ ಇಂದ ನೋಡಿದ್ರೆ ರೈಟ್ ಸೈಡ್ ನಾವು ಏನ್ ಮಾಡ್ಬೇಕು, ಡ್ರಾ ಮಾಡ್ಬೇಕಾಗತ್ತ. ಇಲ್ಲಿ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್. ಈಗ
ಇದು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ಗೆ ನಾವು ಸಿಂಬಲ್, ಈಗ ನಾವು ಫಸ್ಟ್ ಟರ್ಮ್ ಆಫ್ ದ ಕೋನ್, ಈಗ ಇನ್ನೊಂದು ಫಸ್ಟ್ ಟರ್ಮ್ ಆಫ್ ದ ಕೋನ್ ಲೈಕ್ ದಿಸ್. ಈ ಕೋನ್ ಅನ್ನ ನಾವು ಹಿಂಗ್ ಮುಂದಿನಿಂದ ನೋಡಿದ್ವಿ ಅಂದ್ರೆ ನೋಡಕ್ ನಮ್ಗೆ ಲೈಕ್ ದಿಸ್ ಹಿಂಗ್ ಕಾಣುತ್ತೆ. ಇದನ್ನ ಸೈಡ್ ಇಂದ ನೋಡಿದಾಗ ಹಿಂಗ ನಾವು ರೈಟ್ ಸೈಡ್ ಇಂದ ನೋಡಿದ್ವಿ ಅಂದ್ರೆ ರೈಟ್ ಸೈಡ್ ಆಗಿ ನೋಡೋಕೆ ಇದನ್ನ ಡ್ರಾ ಮಾಡಿ ಲೈಕ್ ದಿಸ್. ಯಾವ ಕಡೆ ನೋಡಿರ್ತೀವಿ ಅದ ಕಡೆನ ಡ್ರಾ ಮಾಡೋದು. ಇದು ದಿಸ್ ಈಸ್ ದ ಸಿಂಬಲ್ ಫಾರ್ ದ ಥರ್ಡ್ ಆಂಗಲ್ ಪ್ರೊಜೆಕ್ಷನ್. ದಿಸ್ ಈಸ್ ದ ಪ್ರಿನ್ಸಿಪಲ್ ಆಫ್ ಥರ್ಡ್ ಆಂಗಲ್ ಪ್ರೊಜೆಕ್ಷನ್. ಡಿಫರೆನ್ಸ್ ಏನಪ್ಪಾ ಅಂದ್ರೆ ಫಸ್ಟ್ ಆಂಗಲ್ ಗೆ ಮತ್ತು ಥರ್ಡ್ ಆಂಗಲ್ ಗೆ, ಫಸ್ಟ್ ಆಂಗಲ್ ಒಳಗ ವರ್ಟಿಕಲ್ ಪ್ಲೇನ್ ಮೇಲೆ ಇರುತ್ತೆ, ಹಾರಿಜಾಂಟಲ್ ಪ್ಲೇನ್ ಕೆಳಗಿರುತ್ತೆ. ಆಮೇಲೆ ಸೈಡ್ ಇವು ಎಡದಿಂದ ನೋಡಿದ್ರೆ ಬಲಕ್ ಬಂದಿರುತ್ತೆ, ಬಲಕ್ಲಿಂದ ನೋಡಿದ್ರೆ ಎಡಕ್ ಬರುತ್ತೆ. ಆಮೇಲೆ ಆಬ್ಜೆಕ್ಟ್ ಏನಿತ್ತಲ್ಲ ಇಟ್ ಈಸ್ ಬಿಟ್ವೀನ್ ದ ಅಬ್ಸರ್ವರ್ ಅಂಡ್ ದ ಆಬ್ಜೆಕ್ಟ್ ಇರುತ್ತೆ. ಬಟ್ ಇನ್ನು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಒಳಗೆ ಏನಿರುತ್ತೆ ಅಂದ್ರೆ ಪ್ರಿನ್ಸಿಪಲ್ ಪ್ಲೇನ್ ನಡಬರ್ಕ್ ಬಂದಿರುತ್ತೆ, ಪ್ರಿನ್ಸಿಪಲ್ ಪ್ಲೇನ್ ನಡಬರ್ಕ್ ಬಂದಿರುತ್ತೆ. ವ್ಯೂಸ್ ಮುಂದ್ಲಿಂದ ನೋಡಿ ಮುಂದೆ, ಮೇಲಿಂದ ನೋಡಿ ಮೇಲೆ, ಎಡಕ್ಲಿಂದ ನೋಡಿದ್ರೆ ಎಡಕ್ಕ ಅಥವಾ ಬಲಕ್ಲಿಂದ ನೋಡಿದ್ರೆ ಬಲಕ್ಕ. ಈ ರೀತಿ ನಾವು ಏನ್ ಮಾಡ್ತೀವಿ ಥರ್ಡ್ ಆಂಗಲ್ ನೊಳಗ ಡ್ರಾ ಮಾಡ್ತೀವಿ. ಅಂದ್ರೆ ಲೈಕ್ ದಿಸ್ ಇರುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಅಂದ್ರೆ ಈ ರೀತಿ ಇರುತ್ತೆ. ಇದು ಹಾರಿಜಾಂಟಲ್ ಪ್ಲೇನ್, ಇದು ವರ್ಟಿಕಲ್ ಪ್ಲೇನ್. ಆಬ್ಜೆಕ್ಟ್ ಏನ್ ಬರ್ತಾ ಹಿಂಗ್ ನಡ್ಬರ್ಕ್ ಬರ್ತಾ. ಫಾರ್ ಫ್ರಂಟ್ ವ್ಯೂ, ಫ್ರಂಟ್ ವ್ಯೂ ಯಾವಾಗಲೂ ವರ್ಟಿಕಲ್ ಪ್ಲೇನ್ ಮೇಲೆ ಇರುತ್ತೆ, ಟಾಪ್ ವ್ಯೂ ಹಾರಿಜಾಂಟಲ್ ಪ್ಲೇನ್ ಮೇಲೆ ಇರುತ್ತೆ. ಸೊ ಫ್ರಂಟ್ ವ್ಯೂ ಡ್ರಾ ಮಾಡ್ಬೇಕಂದಾಗ ನಾವ್ ಏನ್ ಮಾಡ್ತೀವಿ, ಆಬ್ಜೆಕ್ಟ್ ನಡ್ಬರ್ಕ್ ಬರುತ್ತೆ. ಟಾಪ್ ವ್ಯೂ ಡ್ರಾ ಮಾಡ್ಬೇಕಂದಾಗ ಪ್ರಿನ್ಸಿಪಲ್ ಪ್ಲೇನ್ ನಡ್ಬರ್ಕ್ ಬರುತ್ತೆ. ಸೊ ಫ್ರಂಟ್ ವ್ಯೂ ಏನ್ ಮಾಡ್ತೀವಿ, ಮೇಲಿಂದ ಹಿಂಗ ಏನು ಎಡಗಡೆಯಿಂದ ನೋಡಿದ್ರೆ ಹಿಂಗ್ ಬಲಕ್ ಹಾಕ್ತೀವಿ, ಮೇಲಿಂದ ಈಗ ಟಾಪ್ ವ್ಯೂಗೆ ಮೇಲಿಂದ ನೋಡಿ ಮೇಲೆ ಹಾಕ್ಬೇಕಾಗುತ್ತೆ. ಸೊ ಸೈಡ್ ವ್ಯೂಗೆ ಯಾವ ರೀತಿ ಫಾಲೋ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಸೊ ಇಲ್ಲಿನೂ ಸೈಡ್ ವ್ಯೂ ಡ್ರಾ ಮಾಡ್ಬೇಕಾದಾಗ ಫೋರ್ತ್ ಕ್ವಾಡ್ರೆಂಟ್ ಒಳಗೂ ಸೈಡ್ ವ್ಯೂ ಡ್ರಾ ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಸ್ಟೇಟ್ ಬರುತ್ತೆ. ಸೊ ಅದನ್ನ ಫೋರ್ತ್ ಕ್ವಾಡ್ರೆಂಟ್ ನಾವು ಯೂಸ್ ಮಾಡ್ತೀವಿ. ಈಗ ನಾವು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಯಾವ ರೀತಿ ಫಾರ್ಮ್ ಆಗುತ್ತೆ, ಅದ್ರ ಇಂಟ್ರೊಡಕ್ಷನ್ ಏನು ಅನ್ನೋದನ್ನ ನಾವು ಈಗ ತಿಳ್ಕೊಂಡ್ವಿ. ಇಲ್ಲೇ ನಾವು ಮೇನ್ಲಿ ಯೂಸ್ ಮಾಡೋದು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಮತ್ತು ಥರ್ಡ್ ಆಂಗಲ್ ಪ್ರೊಜೆಕ್ಷನ್. ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಒಳಗ ಆಬ್ಜೆಕ್ಟ್ ನಡಬರ್ಕ್ ಬರುತ್ತೆ. ಆಮೇಲೆ ಫ್ರಂಟ್ ವ್ಯೂ ಮೇಲಿರುತ್ತೆ, ಟಾಪ್ ವ್ಯೂ ಕೆಳಗಿರುತ್ತೆ. ಸೈಡ್ ವ್ಯೂ ಎಡಕ್ಲಿಂದ ನೋಡಿದ್ರೆ ಬಲಕ್ ಹಾಕ್ತೀವಿ, ಬಲಕ್ಲಿಂದ ನೋಡಿದ್ರೆ ಎಡಕ್ ಹಾಕ್ತೀವಿ. ಅದೇ ರೀತಿ ಇನ್ ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಒಳಗ ಇಲ್ಲಿ ಏನಾಗುತ್ತೆ, ಪ್ರಿನ್ಸಿಪಲ್ ಪ್ಲೇನ್ ನಡಬರ್ಕ್ ಬರುತ್ತೆ. ಪ್ರಿನ್ಸಿಪಲ್ ಪ್ಲೇನ್ ನಡಬರ್ಕ್ ಬಂತಂದ್ಮೇಲೆ ಫಿಗರ್ನ ಫ್ರಂಟ್ ವ್ಯೂನ ರೈಟ್ ಸೈಡ್ ಇಂದ ನೋಡಿದ್ರೆ ರೈಟ್ ಸೈಡ್ ಹಾಕ್ತೀವಿ, ಟಾಪ್ ವ್ಯೂ ಮೇಲಿಂದ ನೋಡಿ ಮೇಲ್ ಹಾಕ್ತೀವಿ, ಸೈಡ್ ವ್ಯೂನ ಎಡಕ್ಲಿಂದ ನೋಡಿದ್ರೆ ಎಡಕ್ ಹಾಕ್ತೀವಿ, ಬಲಕ್ಲಿಂದ ನೋಡಿದ್ರೆ ಬಲಕ್ ಹಾಕ್ತೀವಿ. ದಿಸ್ ಈಸ್ ದ ಪ್ರಿನ್ಸಿಪಲ್ ಆಫ್ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಅಂಡ್ ಥರ್ಡ್ ಆಂಗಲ್ ಪ್ರೊಜೆಕ್ಷನ್. ಇಲ್ಲಿಗೆ ಈ ಇಂಟ್ರೊಡಕ್ಷನ್ ಆಫ್ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಮುಗೀತು. ಈ ವಿಡಿಯೋವನ್ನು ಮಾಡಲು ಸಹಕರಿಸಿದಂತ ನಮ್ಮ ಶಿವಶಂಕರ್ ಸರ್ಗೆ ಅನಂತ ಧನ್ಯವಾದಗಳು.